ಬ್ರಹ್ಮ ವಿಷ್ಣು ಶಿವಾಯ ದೇಹ. ಹಾಲು ಕುಡಿದರು. ತುಪ್ಪ ಬೇಕು ತುಪ್ಪ. Correct. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಿಮಗೆ ನಿಮ್ ಪ್ರಕಾರ ಸ್ನೇಹ ಅಂತ ಕೇಳಿದ್ರೆ ಯಾವ ರೀತಿಯಾಗಿರ್ಬೇಕು? ಅಂದ್ರೆ ನಂಬಿಕೆ ಸರ್. ಯಜಮಾನ್ರಿಗೆ ನಾನ್ ಕಣ್ಮುಂದೆ ಹೊಡೆದಿದ್ದಾರೆ. ಫಸ್ಟ್ ಆಫ್ ಆಲ್ ಆ ತಾಕತ್ ಇದೆಯಾ ಪ್ರೊಡ್ಯೂಸ್ ಮಾಡೋದಕ್ಕೆ? ಸಿನಿಮಾ ಅಂದ್ರೆ ನಾಟ ಅನ್ಕೊಂಡ್ಬಿಟ್ಟಿದ್ದೀರಾ? ಇದೆಯಾ 2 ಕೋಟಿ ಇದೆಯಾ ಬ್ಯಾಂಕ್ ಅಕೌಂಟ್ ಅಲ್ಲಿ? 2 ಯಾಕಿಂದು ಜಾಸ್ತಿನೇ ಹಾಕೋಣ ಬಾರಣ ಆಯ್ತು. ಎಲ್ಲರೂ ಬರ್ತಾ ಇದ್ರು ನನ್ನ ಬಾಯಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಸೆಪ್ಟೆಂಬರ್ 19ನೇ ತಾರೀಕು ಕಮಲ್ ಶ್ರೀದೇವಿ ಚಿತ್ರ ತೆರೆಗೆ ಬರ್ತಾ ಇದೆ. ಚಿತ್ರದಲ್ಲಿ ಅಭಿನಯಿಸಿರುವಂತಹ ನಾಯಕ ನಟ ಮತ್ತೆ ನಾಯಕ ನಟಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡುವಂತ ಸಮಯ. ಇವಾಗ ಫಸ್ಟ್ ಆಫ್ ಆಲ್ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ದಯವಿಟ್ಟು ಗಮನಿಸಿ, ನಾನು ಇವ್ರನ್ನ ನೋಡ್ತಾ ಇರೋದು 2ನೇ ಸಲ. ಸಂಗೀತ ಭಟ್ ಅವರಿಗೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರಿ. ಎಸ್, ಕ್ರಿಕೆಟ್ ಆಡ್ತಾರೆ ಆದ್ರೆ ತೆಂಡೂಲ್ಕರ್ ಅಲ್ಲ. ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ಕೊಂಡು ನಮ್ಮ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತಹ ನಮ್ಮ ಬೆಂಗಳೂರಿನ ಬಾಯ್, ತುಂಬಾನೇ ಆಕಾಂಕ್ಷೆಗಳನ್ನ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದಿರುವಂತವ್ರು ಅಂತಾನೆ ಹೇಳ್ಬಹುದು. ಸಚಿನ್ ಚೆಲುವರಾಯ ಸ್ವಾಮಿ ಅವ್ರು ನಮ್ ಸಿಕ್ಕಿದ್ರೆ. ಸರ್ ನಮಸ್ಕಾರ, ಸ್ವಾಗತ. ತುಂಬಾ ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು. ಎಸ್ ಸರ್. ಸೊ ಎಲ್ಲರನ್ನೂ ಕವರ್ ಮಾಡ್ಬೇಕಾಗಿತ್ತು, ಹಾಗಾಗಿ ನಿಮ್ಗೂ ತುಂಬಾ ಆಕಾಂಕ್ಷೆಗಳು ಜಾಸ್ತಿ ಇರುತ್ತಲ್ಲ, ಹಾಗಾಗಿ. ವೆಲ್, ಕಮಲ್ ಶ್ರೀದೇವಿ ಸರ್, ಆಕ್ಚುಲಿ ನಾವು ಒಂದು ಶೀರ್ಷಿಕೆಯನ್ನ ನೋಡ್ತೀವಿ ಅಂತ ಹೇಳಿದಾಗ ಏನೋ ಒಂದು ಕ್ಯೂರಿಯಾಸಿಟಿ ಹುಟ್ಟಾಕತ್ತೆ, ಯಾರು ಕಮಲ್ ಯಾರು ಶ್ರೀದೇವಿ ಅಂತ ಹೇಳಿ. ಸೊ ಕಮಲ್ ಶ್ರೀದೇವಿ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಕಮಲ್ ಹಾಸನ್ ಮತ್ತೆ ಶ್ರೀದೇವಿ ಅವರು. ಸೊ ವಿಚ್ ಇಸ್ ಲೆಜೆಂಡರಿ ಆಕ್ಟ್ರೆಸ್. ಸೊ ನಿಮಗೆ ಈ ಒಂದು ಶೀರ್ಷಿಕೆನ ಕೇಳಿದ ತಕ್ಷಣ ಹೇಗೆ ಅನಿಸ್ತು? ನಮಗೂ ನಿಮ್ದು ಏನ್ ಥಾಟ್ ಪ್ರೊಸೆಸ್ ರನ್ ಆಯ್ತು, ನಮಗೂ ಅವತ್ತು ಡೇ 1 ಇಡ್ಬೇಕಾದ್ರೆ ಅದೇ ಥಾಟ್ ಪ್ರೊಸೆಸ್ ರನ್ ಆಯ್ತು. ಇಂಟ್ರೆಸ್ಟಿಂಗ್ ಆಗಿದೆ ಇದು ಟೈಟಲ್, ಯೂಸ್ ಮಾಡ್ಬೋದು ಅಂತ. ಅಂದ್ರೆ ಪಾತ್ರಗಳು ಹಿಂದೆ ಸಾಕಷ್ಟು ಜರ್ನಿ ಇರುತ್ತೆ. ಆ ಜರ್ನಿನ ರಿವೀಲ್ ಮಾಡಕ್ ಕೆಲವೊಂದ್ಸತಿ ಟೈಟಲ್ ಅಲ್ಲಿ ನಾವು ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಆ ಇಂಪ್ಯಾಕ್ಟ್ ನ ಉಳಿಸ್ಕೊಬೇಕಾಗುತ್ತೆ. ಅದರಿಂದ ಕಮಲ್ ಶ್ರೀದೇವಿ ಅನ್ನೋದು 2 ಪಾತ್ರದ ಹೆಸರಾದ್ರೂ ಅದರಿಂದ ಬಹಳಷ್ಟು ಸತ್ವ ಇದೆ. ಓಕೆ, ಸೊ ನಿಮ್ಗೆ ಒಂದು ಚಕ್ರ ತುಂಬಾ ಇಷ್ಟ ಅಂತೆ. ಚಕ್ರ, ಸುದರ್ಶನ ಚಕ್ರ. ಸುದರ್ಶನ ಚಕ್ರ. ಮೈ ಗಾಡ್, ಎಲ್ಲಿಂದ ಇಷ್ಟೊಂದು ಕ್ರಿಯೇಟಿವಿಟಿ? ಡೆಫಿನೆಟ್ಲಿ ಇಷ್ಟ ನಂಗೆ. ಯಾವಾಗ್ಲೂ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ನಿಮ್ಗೆ? ಮನೇಲಿ ಇರಕ್ಕೆ ಇಷ್ಟ ನಂಗೆ. ಹೌದಾ? ಅಂದ್ರೆ ನೀವು ಪಂಜರದ ಗಿಳಿ ಅಲ್ವಾ, ಅದಕ್ಕೇನೆ ಅನ್ಸುತ್ತೆ. ಓ ಮೈ ಗಾಡ್, ಐ ಆಮ್ ಮೆಸ್ಮರೈಸ್ಡ್. ನನಗೆ ಆಕ್ಚುಲಿ ಮರ್ತು ಹೋಗಿತ್ತು ನಂಗೆ ಅದ್ರ ಬಗ್ಗೆ. ಅದು ಕಸ್ತೂರಿಯಲ್ಲಿ ನಾನು ತುಂಬಾ 2008-9 ಮಾಡಿದಂತ ಸೀರಿಯಲ್ ಅದು, ಪಂಜರದ ಗಿಳಿ ಅಂತ. ನಾನು ಅವಾಗ 5ನೇ ಕ್ಲಾಸ್ ಓದ್ತಾ ಇದ್ದೆ. ಸೊ ನನ್ನ ಬೇಸಿಕಲಿ ವಯಸ್ಸಾಗಿದೆ ನೋ ದಟ್ ಅಂತ ಹೇಳ್ತಿರೋದಾ? ಇಲ್ಲ ಇಲ್ಲ, ಜಸ್ಟ್ ಕಿಡಿಂಗ್. ಸೊ ಎಸ್, ಶ್ರೀದೇವಿಯಾಗಿ ಕಾಣಿಸ್ಕೊಂತ ಇದ್ರ. ಹೇಗಿದೆ ಕ್ಯಾರೆಕ್ಟರ್ ನಿಮ್ದು ಅಂಡ್ ಹೇಗ್ ಮೂಡ್ ಬಂದಿದೆ ಮೂವಿನಲ್ಲಿ? ಟ್ರೇಲರ್ ನಲ್ಲಿ ನೀವೆಲ್ಲರೂ ಈಗ ಆಗ್ಲೇ ನೋಡಿ ಅದನ್ನ ಮೆಚ್ಚಿಕೊಂಡು ಅಂಡ್ ಅದ್ರ ಬಗ್ಗೆ ಇಷ್ಟೊಂದೆಲ್ಲ ಚರ್ಚೆ ಆಗ್ತಿದೆ ಅಂದಾಗ ಜನರಿಗೆ ಅದು ಒಳ್ಳೆ ರೀತಿಲಿ ಮುಟ್ತಿದೆ ಅನ್ನೋದೊಂದು ಖುಷಿ ನನ್ಗಿದೆ. ಅಂಡ್ ಐ ಥಿಂಕ್ 2ನೇ ಸಲ ಆಗ್ಲಿ, ದಯವಿಟ್ಟು ಗಮನಿಸಿ ಆಗ್ಲಿ, ನಾನು ಮಾಡಿದಂತ ಸಿನಿಮಾಗಳಲ್ಲಿ ಈ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರಗಳನ್ನ ಮಾಡಿದ್ದೆ ನಾನು. ಅದನ್ನು ಜನ ತುಂಬಾ ಅತ್ಯುತ್ತಮವಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಈಗ ಶ್ರೀದೇವಿಯಾಗಿ ಅವಳೊಂದು ಹಲವಾರು ರೂಪ, ಅವಳು ಬರೀ ಒಂದು ಶ್ರೀದೇವಿ ಮಾತ್ರ ಅಲ್ಲ, ಹಲವಾರು ರೂಪ. ಒಂದು ಹೆಣ್ಣು ಅಂತ ನಾವು ಹೇಳುವಾಗ ಅವಳು ನಾವ್ ಒಂದು ಹೆಣ್ಣಿಗೆ ಕೊಡುವಂತ ಒಂದು ಪೊಸಿಷನ್ ಏನಿದೆ, ಒಂದು ತಾಯಿ, ತಂಗಿ ಅಥವಾ ಅಕ್ಕ ಆಗಿರ್ಬೋದು, ಒಂದು ಹೆಂಡತಿ ಆಗಿರ್ಬೋದು, ಒಂದು ಈ ರೀತಿ ಹಲವಾರು ರೋಲ್ಸ್ ನ ಅವಳು ಪ್ಲೇ ಮಾಡ್ತಾಳೆ ಒಂದು ನಿಜ ಜೀವನದಲ್ಲಿ. ಸೊ ಇಲ್ಲಿನೂ ನಿಮ್ಗೆ ಶ್ರೀದೇವಿ ಹಲವಾರು ರೂಪಗಳಲ್ಲಿ ಕಾಣಿಸ್ಕೊಳ್ತಾಳೆ. ಸೊ ಅದೊಂದು ಡಿಸ್ಕ್ರಿಪ್ಷನ್ ನನಗೆ ಶ್ರೀದೇವಿ ಬಗ್ಗೆ ತುಂಬಾನೇ ಇಷ್ಟ ಆಯ್ತು. ಇವ್ರು ನನ್ನ ಹತ್ರ ಆ ಒಂದು ವಿಷಯ, ರಾಜ್ ಅವ್ರು ನನ್ನನ್ನ ಫಸ್ಟ್ ಆಕ್ಚುಲಿ ಅಪ್ರೋಚ್ ಮಾಡಿದ್ದು, ಅವರಿಗೆ ಸಂಗೀತ ಭಟ್ ಈ ಪಾತ್ರನ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಪ್ಟ್ ಆಗತ್ತೆ ಅಂತ ಅವ್ರಿಗೆ ಅನ್ನಿಸ್ತು. ಸೊ ಇವರ ಒಂದು ಕ್ರಿಯೇಟಿವಿಟಿ ಏನಿದೆ ಅದ್ರ ಹಿಂದೆ, ಇವ್ರು ಆಕ್ಚುಲಿ ಕಮಲ್ ಶ್ರೀದೇವಿ ಮಾತ್ರ ಅಲ್ಲ, ಇಡೀ ಚಿತ್ರದಲ್ಲಿ ಇರುವಂತ ಪಾತ್ರಗಳನ್ನೆಲ್ಲ ಹುಟ್ಟಾಕಿದ್ದು ರಾಜ್ ಅವರು ಮತ್ತೆ ಸಚಿನ್ ಅವರು. ಸೊ ಹಂಗಾಗಿ ಅವರ ಒಂದು ಪ್ರೊಡಕ್ಷನ್ ಹೌಸ್ ಇಂದ ಒಂದು ಒಳ್ಳೆ ಚಿತ್ರ ಕಮಲ್ ಶ್ರೀದೇವಿ ಅನ್ನೋದು ತೆರೆ ಮೇಲೆ ಬರ್ತಾ ಇದೆ. ಅದರಲ್ಲಿ ಹಲವಾರು ನಟರಿದ್ದಾರೆ, ಆ ನಟರಿಗೆ ಒಂದು ಹಿನ್ನೆಲೆ ಇದೆ, ಆ ಒಂದು ಪಾತ್ರಗಳಿಗೆ ಒಂದು ಅದರದೇ ಆದಂತ ಒಂದು ಸೊಗಡಿದೆ. ಸೊ ಅದನ್ನೆಲ್ಲ ಜನರ ಮುಂದೆ ತರುವಾಗ ಒಂದು
ಖುಷಿ ಇರುತ್ತಲ್ಲ, ಅದು ನನಗೆ ಕಮಲ್ ಶ್ರೀದೇವಿ ಕೊಟ್ಟಿರೋದು. ಓಕೆ, ವೆರಿ ನೈಸ್. ಅಂಡ್ ಸರ್, ನೀವು ಪಾಲಿಟಿಕ್ಸು, ಕ್ರಿಕೆಟು ಮತ್ತೆ ಫಿಲ್ಮ್ ಈ ಮೂರಕ್ಕೂ ಕೂಡ ತರ ಜಂಟಿ ಕಾರ್ಯಕರ್ತರಾಗ್ಬಿಟ್ಟಿದ್ದೀರಾ ನೀವು. ಮಾತಾಡ್ಬೇಕು ಅಂತ ಹೇಳಿದ್ರೆ ಕೆಲವು ಸರಿ ಈ ಪೊಲಿಟಿಕಲ್ ಟರ್ಮ್ಸ್ ಗಳು ಹೊರಗಡೆ ಬಂದ್ಬಿಡುತ್ತೆ. ಕಾರ್ಯಕರ್ತರು, ಸಂಸದರು, ಸಚಿವರು, ಈ ತರ. ಸೊ ಇವಾಗ ಈ ಮೂರನ್ನು ಕೆಲವರು ತುಂಬಾನೇ ಇಷ್ಟಪಟ್ಬಿಟ್ಟು ಇರ್ತಾರೆ ಅಂತ ಹೇಳಿದ್ರೆ, ಎಲ್ಲೇ ಹೋದ್ರು ಕೂಡ ಬದುಕಬಹುದು ಸರ್. ಅಂದ್ರೆ ಮಾತುಕತೆಯಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತೀವಿ, ಇಡೀ ದಿನ ಮಾತಾಡ್ಬೋದು. ಕ್ರಿಕೆಟ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಇಡೀ ದಿನ ಮಾತಾಡ್ಬೋದು. ಫಿಲ್ಮ್ ಬಗ್ಗೆ ಮಾತಾಡ್ತೀವಿ ಫುಲ್. ಸೊ ನಿಮಗೆ ಸಿಕ್ಕಂತ ಎಲ್ಲರೂ ಕೂಡ ಫ್ರೆಂಡ್ಸೇ ಆಗಿರ್ಲಿ, ಯಾರೇ ಆಗ್ಲಿ, ಜಾಸ್ತಿ ಯಾವ್ದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತೀರಾ ನೀವು? ಆ ಗ್ರೂಪ್ ಸಿಕ್ಕಿದಾಗ ಟಾಪಿಕ್ ಅಷ್ಟೇ. Okay, ಹೇಳಬೇಕಾದ್ರೆ ಪೂರ್ತಿ ಕ್ರಿಕೆಟ್ ಇರುತ್ತೆ. ರಾಜಕೀಯದ ಸಂದರ್ಭಗಳು, ರಾಜಕೀಯ ಮಾಡ್ಬೇಕಾದ್ರೆ ಅಥವಾ ಅಲ್ಲಿರೋ ಕಾರ್ಯಕರ್ತರು ಅಥವಾ ಫ್ರೆಂಡ್ಸ್ ಜೊತೆ ಇದ್ದಾಗ ಅಲ್ಲಿ ರಾಜಕೀಯ. ಸಿನಿಮಾ ಸರ್ಕಲ್ ಸಿಕ್ಕ ತಕ್ಷಣ ಸಿನಿಮಾ. ಕಾಮನ್ ಆಗಿ ಹೋಗೋದೇನಂದ್ರೆ ಸಿನಿಮಾ, ಕ್ರಿಕೆಟ್ ಎರಡು ಹೋಗುತ್ತೆ ಎಲ್ಲಿದ್ರು. ಓಕೆ, ಸೊ ಮೂವಿನಲ್ಲಿ ನಾವು ಪೊಲೀಸು ಇನ್ವೆಸ್ಟಿಗೇಷನ್ ಮತ್ತೆ ಕೈಗೆ ಹಾಕಿರುವಂತ ಕೋಳ, ಮತ್ತೆ ಕೆಲವೊಂದು ಮಿಸ್ಟ್ರಿ ಥ್ರಿಲ್ಲರ್ ಎಲಿಮೆಂಟ್ಸ್ ಗಳನ್ನ ನೋಡ್ಬೋದು. ಅಂಡ್ ಒಂದು ಮರ್ಡರ್ ಮಿಸ್ಟ್ರಿ ಕಥೆನ ನಾವು ನೋಡ್ತೀವಿ ಅಂತ ಹೇಳಿದಾಗ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಆಗಿರುತ್ತಾ ಅಥವಾ ಕ್ಲೈಮ್ಯಾಕ್ಸ್ ವರ್ಗೂ ವೇಟ್ ಮಾಡ್ಬೇಕಾ, ಹೇಗೆ ಅಂತ ಸರ್? ಕ್ಲೈಮ್ಯಾಕ್ಸ್ ವರ್ಗೂ ವೇಟ್ ಮಾಡ್ಬೇಕು. ನಿಮ್ಗೆ ಎಡ್ಜ್ ಆಫ್ ದ ಸೀಟ್ ಅನ್ನೋದು ಅದು ಸ್ಲೋ ಆಗಿ ಬಿಲ್ಡ್ ಆಗುತ್ತೆ. ಓಕೆ, ನಿಮ್ಗೆ ಇನಿಷಿಯಲಿ ಒಂದು ಥಾಟ್ ಪ್ರೊವೋಕಿಂಗ್, ನಿಮ್ಗೆ ಬ್ಯಾಕ್ ಆಫ್ ದ ಮೈಂಡ್ ರನ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಪಾತ್ರ ಬಂದಾಗ್ಲೂ ಈ ಪಾತ್ರದ ಏನ್ ಇಂಪ್ಯಾಕ್ಟ್ ಇರ್ಲಿ, ಈ ಪಾತ್ರ ಏನಕ್ಕೆ ಬಂತು, ಅದ್ ಬಂದಿ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟದ್ ಹೋದಾಗ್ಲೂ ಅದೇನ್ ಕೆಲಸ ಮಾಡೋಯ್ತು, ಅದರಿಂದ ಏನಾಯ್ತು, ಫೈನಲ್ ಎಂಡ್ ರಿಸಲ್ಟ್ ಏನಾಯ್ತು. ಆಮೇಲೆ ನಿಮ್ಗೆ ಪ್ರತಿಯೊಂದು ಸ್ಟೇಜ್ ಟೈಮಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿ ಪ್ಲೇ ಆಗುತ್ತೆ. ಯಾಕಂದ್ರೆ ನಾವು ಟ್ರೇಲರ್ ಅಲ್ಲಿ ಹೇಳ್ದಾಗ ಕೂಡ ಈಗ ಮರ್ಡರ್ ಈ ಟೈಮ್ ಅಲ್ಲಿ ಆಗಿದೆ ಅಂತ ನಾವು ರಿವೀಲ್ ಮಾಡಿದ್ವಿ. ಬೇರೆ ಟೈಮಲ್ಲಿ ನೀವು ಸ್ಕ್ರೀನ್ ಹೋಗ್ಬೇಕಾದ್ರೆ ನೋಡ್ತೀರಾ, ಬೆಳಗ್ಗೆ 10 ಗಂಟೆ ಆಯ್ತು, 12 ಗಂಟೆ ಆಯ್ತು, ಈ ತರ ಹೋಗ್ತಾ ಇರುತ್ತೆ. ನಿಮ್ಗೆ ಅದನ್ನ ಅಬ್ಸರ್ವ್ ಮಾಡೋರ್ಗೆ, ಆತರ ಸಿನಿಮಾ ಎಂಜಾಯ್ ಮಾಡೋರ್ಗೆ ಒಂದು ಮೃಷ್ಟಾನ್ನ ಭೋಜನ ಅನ್ಬೋದು. ಓಕೆ, ಸೊ ನಿಮಗೆ ಹಿಂದಿಯಲ್ಲಿ ಒಂದು ವರ್ಡ್ ತುಂಬಾ ಆಗ್ಬರಲ್ಲ ಅಂತ ಕೇಳ್ಬಿಟ್ಟಿದೀನಿ. ಇದು ಏನೋ ಇಟ್ಟಿರ್ತಾರೆ. ಏನೇನಿಲ್ಲ, ನಿಮ್ ಮೂವಿಗೆ ರಿಲೇಟೆಡ್. ಮುತ್ ಕೊಡ್ಬೇಡಿ ಅಂತ ಹೇಳೋದಕ್ಕೆ ಹಿಂದಿನಲ್ಲಿ ಏನಂತಾರೆ? ಕಿಸ್ಮತ್ ಕರ್ನ. ಅವ್ರ ಮೂವಿ ಕಿಸ್ಮತ್. ಇದ್ ನಾನು ಆಕ್ಚುಲಿ ವಿಜಯ್ ರಾಘವೇಂದ್ರ ಅವ್ರಿಗೆ ಕಳಿಸ್ತೀನಿ, ಬಿಕಾಸ್ ಅವರೇ ಯೋಚನೆ ಮಾಡಿರಲ್ಲ ಪ್ರಾಬಬ್ಲಿ ಈ ರೀತಿ. ಕಿಸ್ಮತ್ ಕರೋ ಅಂತ ಕಿಸ್ಮತ್ ಕಿಸ್ಮತ್ ಅನ್ನೋದು ನಮ್ಮ ಹಣೆ ಬರಹ ಅಥವಾ ನಾವು ತಗೊಂಡ್ ಬಂದಂತ. ಇವಾಗ ಹೇಗಿದೆ? ಈಗ ನೋಡ್ಬೇಕಷ್ಟೇ ರಿಲೀಸ್ ಆದ್ಮೇಲೆ. ಬಟ್ 19ಕ್ಕೆ ಐ ಥಿಂಕ್ ಇಟ್ಸ್ ಅ ಡಿಸೈಡರ್. ಇಲ್ಲಿವರೆಗೂ ಸೋ ಫಾರ್ ಏನೇ ಜರ್ನಿ ಇದ್ರು, ಏನೇ ಸ್ಟ್ರಗಲ್ ಇದ್ರು, ಬಟ್ ಖುಷಿಯಾಗಿ ಆ ಸ್ಟ್ರಗಲ್ ಅಲ್ಲಿ ನಾನು ನಡೀತಾ ಬಂದಿದ್ದೀನಿ. ಅಂಡ್ ಒಳ್ಳೆ ಚಿತ್ರಗಳು, ಒಳ್ಳೆ ಪಾತ್ರಗಳು ನನ್ ಕಡೆ ತಿರುಗಿ ನೋಡ್ತು. ಸೊ ಅದೇ ರೀತಿ ನನ್ಗೆ ಕಮಲ್ ಶ್ರೀದೇವಿಯಿಂದ ಇನ್ನೂ ಹೆಚ್ಚು ಹೋಪ್ ಇದೆ. ಇದರಿಂದ ಒಂದು ಏನಾದ್ರೂ ಒಂದ್ ಅಟ್ಲೀಸ್ಟ್ ಜನರ ಮುಂದೆ ನಾವು ಕಾಣಿಸ್ಕೊಂಡಾಗ ಜನರಿಗೆ ಅದ್ರ ಮೇಲೆ ಒಂದು ಬೇಸರ ಇರಲ್ಲ, ತುಂಬಾ ಖುಷಿ ಪಟ್ಟು ಎಲ್ಲಾ ಪಾತ್ರಗಳನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನ್ಗೆ ಖಂಡಿತ ಒಂದು ಗ್ಯಾರಂಟಿ ಇದೆ. ಓಕೆ ಸರ್, ತಂದೆಯವರು ಅವ್ರು ಮಾಡಿರುವಂತ ಅಚೀವ್ಮೆಂಟ್ಸ್ ಆಗಿರ್ಲಿ, ಅದು ಮಾಡಿರುವಂತ ಕೆಲಸಗಳೇನೇ ಆಗಿರ್ಲಿ, ಬಹಳಷ್ಟು ಇದೆ ಸರ್. ಬಟ್ ಆದ್ರೆ ಆವಾಗಿನ ಕಾಲದಲ್ಲಿ ಅಂದ್ರೆ ಒಂದು ಚಿಕ್ಕ ಮನೆಯಲ್ಲಿ ಒಂದು 50 ಜನ ಇರೋದು ಅಂತ ಹೇಳಿದ್ರೆ ಬಹಳ ಕಷ್ಟ. ಅಷ್ಟು ಜನ ಇರಬೇಕು ಅಂತ ಹೇಳಿದ್ರೆ, ಸೊ ಆವಾಗಿನ ಒಂದು ಜೀವನಕ್ಕೂ ಇವಾಗಿರುವಂತ ಒಂದು ಜೀವನ ಶೈಲಿಗೆ ಅಥವಾ ಜೀವನಕ್ಕೂ ವ್ಯತ್ಯಾಸಗಳನ್ನ ನೋಡ್ತೀರಾ ಅಂತ ಹೇಳಿದ್ರೆ ಹೇಗಿದೆ? ಟಚ್ ವುಡ್ ಏನಾಯ್ತು, ನಾನು ಹುಟ್ಟೋಕ್ಕಿಂತ ಮುಂಚೆ ಅವ್ರು ಬೆಳಿಬೇಕಾದ್ರೆ ಆ ವಾತಾವರಣ ಎಲ್ಲ ಅವಾಗಿದ್ದು. ನಾನು ಹುಟ್ಟೋ ಸ್ಟೇಜ್ ಹೊತ್ತಿಗೆ ಆ ಟೈಮ್ಗೆ ಒಂದು 25-30 ಜನ ಇದ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ಮೈಸೂರಿಗೆ ಶಿಫ್ಟ್ ಆಗಿದ್ವಿ ನಾನು ಹುಟ್ಟೋ ಟೈಮ್ಗೆ. ಸೊ ಅವಾಗ್ಲಿ ನಾನು ಜಾಯಿಂಟ್ ಫ್ಯಾಮಿಲಿ. ಸೊ ಎಷ್ಟೇ ಜನ ಇದ್ರು ಒಂದು ಪ್ರೀತಿ ಬಾಂಧವ್ಯ ಏನಿರುತ್ತೆ ಅದು ನಿಮ್ಗೆ ಜನನ ಸ್ಪೇಸ್ ಕಡಿಮೆ ಅಂತ ಅನ್ಸಲ್ಲ. ಯಾವಾಗ ಪ್ರೀತಿ ಮನೇಲಿ ತುಂಬಿರುತ್ತೆ ಅವಾಗ ಸ್ಪೇಸ್ ಮ್ಯಾಟರ್ ಆಗಲ್ಲ. ಯಾವಾಗ ಪ್ರೀತಿ ಇರಲ್ಲ, ನೀವು ದೊಡ್ಡ ಮನೇಲಿ ಇದ್ರೂ ಆ ವ್ಯಾಕ್ಯೂಮ್ ಕಾಣಿಸ್ತಾ ಇರುತ್ತೆ. ಸೊ ಟಚ್ ವುಡ್ ನಮ್ ಲೈಫ್ ಅಲ್ಲಿ ಅದೊಂದು ಫ್ಯಾಮಿಲಿ ಲೈಫ್ ಅನ್ನೋದು ತುಂಬಾ ಚೆನ್ನಾಗಿದೆ. ಸೊ ಆಲ್ ಗುಡ್. ಓಕೆ, ಎಸ್. ನೀವು ಮಾಡಿರುವಂತಹ ಪಾತ್ರಗಳು ನಾವು ನೋಡ್ತೀವಿ ಅಂತ ಹೇಳಿದ್ರೆ ತುಂಬಾನೇ ವಿಭಿನ್ನವಾಗಿದೆ. ನೀವು ಸ್ಮಾಲ್ ಸ್ಕ್ರೀನ್ ಇಂದ ಹಿಡಿದು ಇವತ್ತಿನವರೆಗೂ ಕೂಡ ಮಾಡಿರುವಂತಹ ಪಾತ್ರಗಳೆಲ್ಲದನ್ನು ಕೂಡ ತುಂಬಾ ವಿಭಿನ್ನವಾಗಿ ಬಂದಿರುವಂತದ್ದು. ಅಷ್ಟಲ್ದೇನೆ ಪಕ್ಕದ ಮನೆಗೂ ಹೋಗಿ ಬಂದಿರುವಂತವ್ರು ನೀವು. ಸೊ ಎಷ್ಟು ಡಿಫ್ರೆನ್ಸಸ್ ಗಳನ್ನ ನೋಡ್ತೀರಾ ಒಂದು ಪಾತ್ರದ ಚೇಂಜ್ ಓವರ್ ನಲ್ಲಿ? ನಾನು ಒಬ್ಬ ನಟಿಯಾಗಿ ನನಗೆ ಪ್ರತಿಯೊಂದು ಪಾತ್ರ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಇನ್ನು ಎಷ್ಟು ವರ್ಷ ಇರ್ತೀನೋ ಇಂಡಸ್ಟ್ರಿಲಿ ಅಷ್ಟು ವರ್ಷ ನಾನು ಒಳ್ಳೆ ಪಾತ್ರಗಳನ್ನ ಕೊಟ್ಟು ಹೋಗ್ಬೇಕು ಅನ್ನೋದೊಂದು ಆಸೆ. ಆಗ ಮಾಡಿದ್ದಕ್ಕೂ ಈಗ ಮಾಡಿದ್ದಕ್ಕೂ ಪ್ರಾಬಬ್ಲಿ ಆ ಪಾತ್ರಗಳೇ ನನ್ನನ್ನ ಒಂದು ಇವಾಲ್ವ್ ಆಗಕ್ಕೆ ಒಂದು ರೀಸನ್ ಅಂತ ನಾನು ಹೇಳಿದ್ರೆ ತಪ್ಪಾಗಲ್ಲ. ಅವತ್ತು ಪ್ರಾಬಬ್ಲಿ ನಾನು ನಿಮ್ ಜೊತೆ ಹೀಗೆ ಕೂತ್ ಮಾತಾಡ್ತಿದ್ರೆ ಇಷ್ಟು ಮಾತಾಡ್ತಿರ್ಲಿಲ್ವೋ ಏನೋ. ಮೇ ಬಿ ಆ ಒಂದು ಸ್ಟೋರೀಸ್ ಅಥವಾ ಆ ಒಂದು ಪಾತ್ರಗಳು ನಾನು ಏನ್ ಪೋರ್ಟ್ರೇ ಮಾಡಿದೀನಿ ಅದರಿಂದ ನಾನು ಆಗಿರುವಂತ
ಸಂಗೀತ ಭಟ್ ಇವತ್ತು. ಸೊ ಅದಕ್ಕೆ ನನ್ಗೆ ಯಾವಾಗ್ಲೂ ತುಂಬಾ ಖುಷಿ ಇರತ್ತೆ. ಅಂಡ್ ಮುಂದೇನು ಅಷ್ಟೇ, ಇನ್ನು ಈಗ ನಾನು ಒಬ್ಬ ಸಂಗೀತ ಭಟ್ ಆಗಿ ಕೆಲವೊಂದು ಸ್ಟೋರೀಸ್ ನಾನು ಜನರ ಮುಂದೆ ನಾನ್ ತರಕ್ ಆಗಲ್ಲ. ಸೊ ಹಾಗಾಗಿ ಅದೇ ರೀತಿ ಪಾತ್ರಗಳು ಬಂದಾಗ ಅದರ ಮೂಲಕ ಜನರಿಗೆ ನಾನು ತಲುಪಬೇಕು. ಆ ಒಂದು ಸ್ಟೋರೀಸ್ ತಲುಪಿದ್ರೆ ಅಟ್ ಲೀಸ್ಟ್ ಜನರಲ್ಲಿ ಆ ಒಂದು ಥಾಟ್ಸ್ ಪ್ರೊವೋಕ್ ಆಗತ್ತೆ ಅನ್ನೋದು ನನ್ನ ನಂಬಿಕೆ. ಓಕೆ ಸರ್, ನಿಮಗೆ ಯಾವತ್ತು ಪ್ರೆಷರ್ ಇರಲಿಲ್ವಾ? ಬಿಕಾಸ್ ಸಿನ್ಸ್ ಫ್ಯಾಮಿಲಿಯಲ್ಲಿ ಪೊಲಿಟಿಕ್ಸ್ ಇರೋದ್ರಿಂದ ಪೊಲಿಟಿಕ್ಸ್ ಎಂಟ್ರಿ ಆಗಬೇಕು ಅನ್ನೋದು ಯಾವತ್ತೂ ಪ್ರೆಷರ್ ಇರಲಿಲ್ವಾ ನಿಮಗೆ? ಆ ಥರ ಪ್ರೆಷರ್ ಯಾವತ್ತೂ ಹಾಕಿಲ್ಲ. ನಾನು ಅದನ್ನು ಮ್ಯಾನೇಜ್ ಮಾಡ್ತೀನಿ. ಓಕೆ, ನೀವು ಹೇಳ್ದಂಗೆ ಎಲ್ಲ ಕಡೆ ಓಡಾಡ್ತಿರ್ತೀನಿ. ಸೊ ಪ್ರೆಷರ್ ಅನ್ನೋದು ಇಲ್ಲ ನನಗೆ. ಇವತ್ತು ಇಲ್ಲಿದ್ದೀನಿ, ಈ ಸಿನಿಮಾದ ಇಂಪಾರ್ಟೆನ್ಸ್ ಅಂತ ಜನನೂ ಅದನ್ನ ಅರ್ಥ ಮಾಡ್ಕೊತಾರೆ. ಸೊ ಈಗ ನಾನು ಆಲ್ಮೋಸ್ಟ್ ವಾರದಲ್ಲಿ 3-4 ಡೇಸ್ ನಾನು ಊರಲ್ಲೇ ಇರ್ತೀನಿ. ಸೊ ಇವಾಗ ಒಂದು 2-3 ವೀಕ್ಸ್ ನಾನು ಬರೋಕ್ಕಾಗಲ್ಲ ಬಿಕಾಸ್ ಆಫ್ ಫಿಲಮ್ ಪ್ರಮೋಷನ್ಸ್ ಅಂತೆಲ್ಲ ಅಂದಾಗ ಯಾರು ನನಗೆ ಪ್ರೆಷರು ಮಾಡಲ್ಲ. ಅದು ಮುಗಿಸ್ಕೊಳ್ಳಿ, ಅದೆಲ್ಲ ಒಳ್ಳೇದಾಗಲಿ, ಆಮೇಲೆ ಬರ್ರಿ ನೋಡೋಣ ಅಂತಾರೆ. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಅದು ಕಲ್ಟಿವೇಟ್ ಆಗಿದೆ. ಸೊ ನೋ ಪ್ರಾಬ್ಲಮ್. ಸೊ ನೀವು ಒಂದು ಮಲ್ಟಿ ಸ್ಟಾರರ್ ಮೂವಿನಲ್ಲೂ ಕೂಡ ಮಾಡ್ತೀರಾ, ಅಂದ್ರೆ ಹಲವಾರು ಹೀರೋಗಳಿರುವಂತಹ ಮೂವಿಗಳಲ್ಲೂ ಕಾಣಿಸ್ಕೊಂತೀರಾ. ಇವಾಗ ಕಂಪ್ಲೀಟ್ ಆಗಿ ನೀವು ನೋಡ್ತೀವಿ ಅಂದ್ರೆ ಒಂದು ಕ್ಯಾರೆಕ್ಟರ್ ಆಗಿನೂ ಕೂಡ ಕಾಣಿಸ್ಕೊಂತ ಇದೀರಾ ಸರ್. ಇಂಡಸ್ಟ್ರಿಗೆ ಬಂದಿರೋದು ಒಬ್ಬ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗೋದಕ್ಕ, ಅಥವಾ ಒಂದು ಪಾತ್ರ ನನಗೆ ಖುಷಿ ಕೊಡುತ್ತೆ ಅನ್ನೋದಕ್ಕೋಸ್ಕರನ ಬಂದಿರೋದು? ಯಾಕೆ? ಫಸ್ಟ್ ಥಾಟ್ ಯಾವತ್ತಿದ್ರು ನನಗೆ ಒಂದೊಳ್ಳೆ ಆಕ್ಟರ್ ಆಗಿ ಜನ ನನ್ನನ್ನು ರೆಕಗ್ನೈಸ್ ಮಾಡಬೇಕು ಅಂತ. ಓಕೆ. ಸೊ ಆ ನಿಟ್ಟಿನಲ್ಲಿ ನಾನು ಸೋಲೋ ಪ್ರಾಜೆಕ್ಟರ್ ಆಗ್ಬೋದು, ಅಥವಾ ಮಲ್ಟಿ ಸ್ಟಾರರ್ ಆಗ್ಬೋದು, ಅಥವಾ ಒಂದು ಇದ್ರಲ್ಲಿ ಲೀಡ್ ಆದ್ರೂ ಹಲವಾರು ಪಾತ್ರಗಳು ಅದಕ್ಕೆ ಆದಂತ ಪ್ರಾಮುಖ್ಯತೆ ಇದೆ. ಏನಂದ್ರೆ ಒಂದು ಕತೆ ಗೆದ್ದಾಗ ಅದ್ರಲ್ಲಿ ಇರೋರು ಎಲ್ಲ ಗೆಲ್ತಾರೆ. ಸೊ ನಾವು ಫಸ್ಟ್ ಜನಕ್ಕೆ ನಾನು ಡೇ 1 ಬಂದ ತಕ್ಷಣ ಜನ ನನ್ನನ್ನು ಅಕ್ಸೆಪ್ಟ್ ಮಾಡ್ಬೇಕು. ನಾನು ಬ್ಯಾಕ್ ಗ್ರೌಂಡ್ ಇರ್ಬೋದು, ಬಟ್ ನಾನು ಒಬ್ಬ ಆಕ್ಟರ್ ಪ್ರೂವ್ ಮಾಡಿದ್ರೆ ಜನ ನನ್ನನ್ನು ಅಕ್ಸೆಪ್ಟ್ ಮಾಡಕ್ ಆಗಲ್ಲ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಜನ ಅಕ್ಸೆಪ್ಟ್ ಮಾಡೋ ಪ್ರೋಸೆಸ್ ಏನು? ಒಂದು ಕಥೆನ ಅವ್ರು ಒಪ್ಕೊಂಡ್ರೆ ಆ ಕಥೆಯಲ್ಲಿ ನಾನು ಪಾತ್ರ ಚೆನ್ನಾಗಿ ಮಾಡಿದ್ರೆ ಅವಾಗ ಅವ್ರಿಗೆ ಅಕ್ಸೆಪ್ಟ್ ಆಗ್ತೀವಿ. ಸೊ ಆ ಪಾತ್ರ ಕತೆ ಎರಡೂ ಪೂರ್ವಕವಾಗಿ ನಾವು ಹ್ಯಾಂಡಲ್ ಮಾಡ್ದಲೇ ಇದ್ರೆ ಅದಾಗಲ್ಲ. ಸೊ ಆ ರೀತಿ ಇದು ಒಂದು ಒಳ್ಳೆ ಪಾತ್ರ, ಒಳ್ಳೆ ಕತೆ ಅಂತ ಅನ್ನಿಸ್ತು. ಸೊ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ಓಕೆ, ಸೊ ಕತೆ ಚೆನ್ನಾಗಿದೆ ಸರ್. ನನಗೆ ಹಾನೆಸ್ಟ್ ಆಗಿ ಟ್ರೈಲರ್ ಮತ್ತೆ ಟೀಸರ್ ತುಂಬಾನೇ ಇಷ್ಟ ಆಯ್ತು. ಸೊ ಜನರಲ್ ಆಗಿ ಇವಾಗ ನಾವು ಪೊಲಿಟಿಕ್ಸ್ ನ ನಾವು ಫಿಲ್ಮ್ಗೆ ಇನ್ಕ್ಲೂಡ್ ಮಾಡಿ ನೋಡ್ತೀವಿ ಅಂತ ಹೇಳಿದಾಗ, ನೀವು ಯಾವ್ದೇ ಊರಿಗೆ ಹೋದ್ರು ಕೂಡ ಪ್ರಚಾರಕ್ಕೆ ಎಲ್ಲಾ ಕಡೆನೂ ಕೂಡ ಕಾರ್ಯಕರ್ತರು ಇದ್ದೇ ಇರ್ತಾರೆ. ನಿಮ್ ಹೆಸರು ಹೇಳೇ ಹೇಳ್ತಾರೆ, ತಂದೆಯವ್ರ ಹೆಸರನ್ನು ಕೂಡ ಹೇಳೇ ಹೇಳ್ತಾರೆ. ಬಟ್ ಅದು ನಿಮಗೆ ಎಷ್ಟು ಅಡ್ವಾಂಟೇಜ್ ಆಗುತ್ತೆ ನಿಮ್ಗೆ ಈ ಒಂದು ಮೂವಿಗೆ? ಅಂದ್ರೆ ರೀಚ್ ಮಾಡ್ಸಕ್ಕೆ ಈಗ ನಾನೇ ಪರ್ಸನಲ್ ಆಗಿ ಹೋಗೋ ಅವಶ್ಯಕತೆ ಇರಲ್ಲ. ಈಗ ಬಹಳಷ್ಟು ಜನ ಅವರೇ ಕಂಟೆಂಟ್ ತಗೊಂಡು ಅವರೇ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತಾ ಇದಾರೆ. ಸೊ ಅದು ನಮ್ಗೆ ಓವರ್ವೆಲ್ಮಿಂಗ್ ಅನ್ಸುತ್ತೆ. ಯಾಕಂದ್ರೆ ಅದು ತಂದೆ ಅಚೀವ್ ಮಾಡಿರೋದು. ಅವ್ರ 30 ವರ್ಷ 40 ವರ್ಷ ಸ್ಟ್ರಗಲ್ ಇಂದ ಅವ್ರು ನನಗೆ ಅದನ್ನ ಬಳುವಳಿಯಾಗಿ ಕೊಟ್ಟಿದ್ದಾರೆ. ಅದು ಜವಾಬ್ದಾರಿನೂ ಕೂಡ ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗೋದಷ್ಟೇ. ಓಕೆ, ಅಂದ್ರೆ ಯಾವ ಊರಿಗೆ ಹೋದ್ರು ಸರ್ ನನ್ನ ಕಡೆಯಿಂದ ಹಣ ಒಂದು 100 ಸೀಟ್ ಪಕ್ಕ ಫಿಲ್ ಮಾಡ್ತೀನಿ ಅಂತ ಹೇಳೋರು ಅದೇನ್ ಅದ್ ಯಾವತ್ತು ಟ್ರಾನ್ಸ್ಪರೆಂಟ್. ಅಂದ್ರೆ ಈಗ ನಾನ್ ಮೊನ್ನೆ ಎಲ್ಲೋ ಮಾತಾಡ್ತಾ ಹೇಳ್ತಾ ಇದ್ದೆ, ಈಗ ನಮ್ಮೂರಲ್ಲಿ 1-2 ಲಕ್ಷ ಜನ ಇದಾರೆ. ಅದ್ರಲ್ಲಿ ನಮ್ಗೆ ಅಂತ ಗೆಲ್ಲದಕ್ಕೆ ಓಟ್ ಹಾಕಿರೋ 1 ಲಕ್ಷ ಜನ ಓಟ್ ಹಾಕಿದ್ದಾರೆ. ಹೌದು. ಸೊ ವರ್ಷಕ್ಕೆ ಸೋತಿದ್ದಿನ ಒಂದು 65,000 ಜನ ಓಟ್ ಹಾಕಿದ್ದಾರೆ. ಆ 65,000 ಜನನು ಬಂದ್ ಥಿಯೇಟರ್ ಕೂರಲ್ಲ. ಕೂರಕ್ ಒಂದ್ 10,000 ಜನ ಬರ್ತಾರೆ. ಏನೇ ಮಾಡಿರ್ಲಿ ಸಚಿನ್ ನಾನು ನೋಡ್ತೀನಿ ಅನ್ನಕ್ ಒಂದ್ 10,000 ಜನ ಬರ್ತಾರೆ. ಹೌದು. ಸೊ ಆ 10,000 ಜನ 60,000 ಜನ 1 ಲಕ್ಷನೋ 2 ಲಕ್ಷನೋ ಆಗ್ಬೇಕು ಅಂದ್ರೆ ನಾವು ಕಂಟೆಂಟ್ ಥ್ರೂನೇ ಮಾತಾಡ್ಬೇಕಲ್ವಾ? ಆ ಸಿನಿಮಾ ಗೆದ್ದಾಗ ಅಷ್ಟೇ. ಆಸ್ ಅ ಪ್ರೇಕ್ಷಕ ಯಾರ ಟೈಮು ನಾವು ಲೈಟ್ಲಿ ಆಗಿ ತಗೊಳಕ್ಕಾಗಲ್ಲ. ಟೈಮ್ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಅವ್ರಿಗೆ ಟೈಮು ದುಡ್ಡು ತುಂಬಾ ಇಂಪಾರ್ಟೆಂಟ್ ಇವತ್ತು ಎಲ್ಲರಿಗೂ. ಅದನ್ನ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಅದ್ ತಕ್ಕಂತ ಪ್ರಾಡಕ್ಟ್ ನಾವು ಕೊಡಬೇಕು. ಹೌದು. ಸೊ ಆಸ್ ಅನ್ ಆರ್ಟಿಸ್ಟ್ ನಾನು ಗೆಲ್ಬೇಕು ಅಂದ್ರೆ ಬರೀ ನಾನು ಮಂಡ್ಯಲ್ಲಿ ಗೆಲ್ಲಕ್ಕಾಗಲ್ಲ, ಅಥವಾ ಬರೀ ನಾಗಮಂಗಲದಲ್ಲಿ ಗೆಲ್ಲಕ್ಕಾಗಲ್ಲ. ಎಂಟೈರ್ ಸ್ಟೇಟ್ ನ ಗೆಲ್ಬೇಕಾಗತ್ತೆ. ಅದ್ ಗೆಲ್ಬೇಕು ಅಂದ್ರೆ ಆಸ್ ಅ ಟೀಮ್ ಗೆಲ್ಬೇಕು. ಓಕೆ, ಸೊ ನಿಮ್ಮ ವಿರೋಧ ಪಕ್ಷದವ್ರ ಮೂವಿನಲ್ಲಿ ಯಾರು ಸರ್? ವಿರೋಧ ಪಕ್ಷದವರು ಪ್ರಾಬ್ಲಿ ಸಮಯ ಅನ್ಬೋದು. ಓಕೆ, ಕ್ಲಾಕ್ ಇಸ್ ಟಿಕಿಂಗ್. ಸಕ್ಕದಾಯ್ತು. ಅಂಡ್ ಟ್ರೈಲರ್ ನಲ್ಲಿ ತುಂಬಾ ಹೊಡೆದಿದ್ದಾರೆ ನಿಮಗೆ, ಕಂಪ್ಲೇಂಟ್ ಮಾಡ್ಲೇಬೇಕು. ಕಂಪ್ಲೇಂಟೇ ಬೇಡ ಆಕ್ಚುಲಿ. ಅಷ್ಟು ತುಂಬಾ ನಾಜೂಕಾಗಿ ನೋಡ್ಕೊಂಡ್ರು ನನ್ನನ್ನ, ತುಂಬಾ ಸೆನ್ಸಿಬಲ್ ಆಗಿ ನೋಡ್ಕೊಂಡ್ರು. ಯಾವ್ದೇ ರೀತಿ ಏಟು ಹೊಡ್ತಾ ಅದೆಲ್ಲ ನಿಮ್ಗೆ ಅದು ಫೀಲ್ ಆಗ್ಬೇಕು ಅನ್ನೋ ಒಂದ್ ಕಾರಣಕ್ಕೆ. ಅಂದ್ರೆ ಈಗ ಒಬ್ಬ ಪ್ರೇಕ್ಷಕನಾಗಿ ನೋಡ್ತಿದ್ದಾರೆ ಅಂದಾಗ ಅವ್ರಿಗೆ ಅದು ಫೀಲ್ ಆಗ್ಬೇಕು, ಅವ್ರ ಆ ಒಂದ್ ಪಾತ್ರದ ಜೊತೆ ಕನೆಕ್ಟ್ ಆಗ್ಬೇಕು. ಆ ಒಂದು ಹೆಣ್ಣಿಗೆ ಆಗ್ತಿರುವಂತ ನೋವು ಏನಿದೆ ಅದು ಅವ್ರಿಗೆ ಫೀಲ್ ಆದ್ರೆ ಮಾತ್ರ ನಾನೊಂದು ನಟಿಯಾಗಿ ನಾನ್ ಗೆಲ್ಲಬಲ್ಲೆ, ಅಥವಾ ಆ ಒಂದು ಪಾತ್ರನ ನಾನು ರೀಚ್ ಮಾಡಿಸ್ತೆ ಅನ್ಸುತ್ತೆ. ಸೊ ಅದು ಒಂದೇ ಕಾರಣಕ್ಕೋಸ್ಕರ ನಾನು ಆ ದಿನ ಎಲ್ಲ ಬೇರೆ ಎಲ್ಲ ನನ್ಗೆ ಏನು ಪರ್ಸನಲ್ ಕಮಿಟ್ಮೆಂಟ್ಸ್ ಇದೆ ಅಥವಾ ಬೇರೆ ಏನ್ ಆ ಒಂದು ಸೆಟ್ಟಲ್ ಇದ್ದಂತದ್ದು ಹೊರತಾಗಿ ಬೇರೆ ಏನಿದೆ ಎಲ್ಲಾನು ಶಟ್ ಮಾಡ್ಬಿಟ್ಟೆ ನಾನು. ಅಂದ್ರೆ ಸ್ವಿಚ್ ಆಫ್ ಮಾಡ್ಬಿಟ್ಟೆ. ಅದನ್ನ ಮಾಡಿದ ನಂತರ ನನ್ಗೆ ಕಂಪ್ಲೀಟ್ ಆಗಿ ನನ್ನ ಕೈಯಿಂದ ಏನಷ್ಟು ನಾನೊಂದು ನಟಿಯಾಗಿ ಏನ್ ಕೊಡಬಲ್ಲೆ ಶ್ರೀದೇವಿಯಾಗಿ
ಅದನ್ನ ನಾನು ಕಂಪ್ಲೀಟ್ ಎಫರ್ಟ್ ಅಲ್ಲಿ ಹಾಕ್ಬಿಟ್ಟೆ. ಅದ್ರದ್ದು ನೋವು ನಲಿವು ಎಲ್ಲ ಅದು ಇಟ್ಸ್ ದ ಲೇಟರ್ ಪಾರ್ಟ್ ಅಷ್ಟೇ. ಓಕೆ, ಸೊ ನಿಮಗೆ ತುಂಬಾ ಇಷ್ಟ ಆಗಿರೋರು ಬಂದ್ಬಿಟ್ಟು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಂತಾರೆ ಅವ್ರ ಫೀಲಿಂಗ್ ನ, ಐ ಲೈಕ್ ಯು ಅಂತ ಹೇಳಿ, ನೀವೇನಂತ ರಿಪ್ಲೈ ಕೊಡ್ತೀರಾ ಅವ್ರಿಗೆ? ಅವ್ರ ಪರಿಚಯ ಇದ್ರೆ ಐ ಲೈಕ್ ಯು ಟೂ ಅಂತ ಹೇಳ್ಬೋದು. ಇವಾಗ ಅವ್ರು ಯಾರು ಏನು ಅಂತ ಅಲ್ಲ, ಗೊತ್ತಿಲ್ಲ. ಅದು ಒಂದು ಟೈಟ್ಲ್ ಇರುತ್ತೆ. ಹೌದು, ಟೈಟ್ಲ್ ಅಲ್ಲ, ನಾನಾಗಿದ್ರೆ ಮೀಟು ಅಂತ ಹೇಳಿ ಹೇಳಿರ್ತೇನೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಸೊ ಒಂದು ಗೇಮ್ ಆಡೋಣ. ಇದು ಬಂದು ಪಿಕ್ಚರ್ ನೋಡಿ ಹಾಡಾಡಿ. ಓಕೆ, ಹಾಡಿನ ಪಿಕ್ಚರ್ ನೋಡಿ ಗೆಸ್ ಮಾಡಿ ಅಂದ್ರೆ ಪರವಾಗಿಲ್ಲ, ಹಾಡಾಡ್ಬೇಕಾಗುತ್ತೆ, ಒಂದ್ 2 ಲೈನ್ಗಳ ಅಟ್ಲೀಸ್ಟ್. ಓಕೆ, ಸೊ ಪಿಕ್ಚರ್ಗಳಿದೆ ಅಂಡ್ ಮ್ಯಾಕ್ಸಿಮಮ್ ಯಾರು ಆನ್ಸರ್ ಕೊಡ್ತಾರೆ ಅವರಿಗೆ ನಮ್ಮ ಕಡೆಯಿಂದ ಹ್ಯಾಂಪರ್ ಇದೆ. ಓಕೆ, ಓಕೆ, ಸೊ ಹ್ಯಾಂಪರ್ ಯಾರಿಗೆ ಬೇಕು ಬೇಗ ಬೇಗ ನೋಡ್ಬಿಟ್ಟು ಗೆಸ್ ಮಾಡಿ. ಇವಾಗ ಇದು ಫಸ್ಟ್ ಸಾಂಗ್, ಮೋಡ ದಾರಿ ಸೂರ್ಯ. ಗಾಳಿಪಟದ ಅಲ್ಲ, ಇದು ನೀವಿಬ್ರು ಇಂಡಿವಿಜುವಲ್ ಟೀಮ್, ಇವ್ರು ವಿರೋಧ ಪಕ್ಷದವರು. ಆತರ ಆತರನೇ ಮತ್ ನಾನ್ ಆಡ್ಲಾ ಗೇಮ್ನ ಇವಾಗ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ. ಓಕೆ, ಅಷ್ಟೇ ಹಾಡು. ನಾವೆಲ್ಲ ಅಂತ್ಯಾಕ್ಷರಿ ಕಾಲದವರು. ಓಕೆ, ಈ ಭೂಮಿ ಬಣ್ಣದ ಬುಗುರಿ. ವಾವ್, ಎಕ್ಸಾಕ್ಟ್ಲಿ, 1 each. ಓಕೆ, ಎಕ್ಸ್ಕ್ಯೂಸ್ ಮೀ ನಾ ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ವಾವ್, ಎಕ್ಸಾಕ್ಟ್ ಆಗಿ ನಾನು ಆಕ್ಚುಲಿ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೆ. ಓಕೆ, ನೆಕ್ಸ್ಟ್ ಅಮ್ಮನ ಮೇಲೆ ಏನೋ ಸಾಂಗ್ ಇದು. 2 and 1. ಶಿಶು, ತುಂಬಾ ಈಸಿ ಇದೆ. ದೇವ್ರಿಗೆ ಬೆಳಗ್ಗೆ ಕೈ ಮುಗ್ದಿಲ್ಲ ಅನ್ಸುತ್ತೆ ನೀವು. ಬಾರಮ್ಮ ಭಾಗ್ಯದಲಕ್ಷ್ಮಿ. ಅಲ್ಲ. ಇವರು ವಿಷ್ಣು. ಹಾ, ಓಕೆ, ಕ್ಲೂ ಕೊಡ್ತೀನಿ. ಯಾವ್ಯಾವ ದೇವರುಗಳಿದ್ದಾರೆ ಅದ್ರಲ್ಲಿ? ವಿಷ್ಣು ಇದ್ದಾರೆ, ವಿಷ್ಣು, ಬ್ರಹ್ಮ, ವಿಷ್ಣು, ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದಾರೆ. ಶಿವನ ಎಕ್ಸ್ಕ್ಯೂಸ್ ಮೀ ಮೂವಿದೇನೆ. ಅದ್ರಲ್ಲೇ ಕ್ಲೈಮ್ಯಾಕ್ಸ್ ಸಾಂಗ್ ಅದು. ಹಾ, ದಿ ಕ್ಲೈಮ್ಯಾಕ್ಸ್. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು. ಓಕೆ, 3 and 1. ನೆಕ್ಸ್ಟ್ ಕಾಂಬಿನೇಷನ್ 1.5 2 ಸುರಿದೇನು ಹಾಡಾಡ್ಬೇಕು ಇವಾಗ. ಬೈಕೋಬೇಡಿ, ನಂಗೆ ಹಾಡಕ್ ಸಂಗೀತ ಅಂತ ಹೆಸರು ಇಟ್ಕೊಂಡು ಹಾಡೋದಕ್ಕೆ ಬರೋದಿಲ್ಲ, ಸ್ವಲ್ಪ ಕಲ್ತಿರೋದು ಅಷ್ಟೇ. ಇದು ಇದು ನಾಲಿಗೆ ಸಾಂಗು ಅಲ್ಲ. ಓಕೆ, ಮಾತು ಮಾತು ಮುರಿದು ಅಲ್ಲ. ಅದಲ್ವಾ? ಇದೇನೋ ಸ್ಪೋರ್ಟ್ ಎಲ್ಲ ಚೇಂಜ್ ಏನೇನೋ ಅಲ್ಲ, ಇನಫ್ ಎಲ್ಲ ಇದೆಲ್ಲ, ಮಾತು ಮುರಿದು. ಇದಕ್ಕೇನಾದ್ರು ಕ್ಲೂ? ಎನಫ್ ಅನ್ನೋದಕ್ಕೆ ಏನಂತಾರೆ? ಸಾಕು, ಹಾ, ಮಾತು ಸಾಕು. ಹಾ, ಆಮೇಲೆ ಮೌನ. ಹಾ, ಅದೇನೋ ಒಂದ್ ಸಾಂಗ್ ಇದೆ, ದರ್ಶನ್ ಸರ್ ಸಾಂಗ್. ಹಾ, ಹೌದು, ಎಕ್ಸಾಕ್ಟ್ ಆಗಿ ಕರಿಯೋದು. ಹೌದು, ಅಷ್ಟಾರು ಕೊಡಿದ್ದಾರೆ. ಹಾಫ್ ಮಾರ್ಕ್ ಕೊಡಿ ಪರವಾಗಿಲ್ಲ. 4 and 2 ನಾ? ಓಕೆ, ಮಾತಾಡು ಸಾಕು, ಮೌನ ಸಾಕು. ಹಾ, ಓಕೆ, ನೆಕ್ಸ್ಟ್ ತುಪ್ಪ ಬೇಕು, ತುಪ್ಪ. ಕರೆಕ್ಟ್, ವಾಂಟೆಡ್ ಅದೂನು. 5 and 2. ಓಕೆ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಬಿಗ್ಗೆಸ್ಟ್ ಅಡ್ಮೈರರ್. ಹಾ, ನೆಕ್ಸ್ಟ್ ಹೇಳು ಶಿವನ ಅದು. ಇಲ್ಲ ನೋಡಿ, ಇದು ಯಾರು ಗೆಸ್ ಮಾಡ್ತೀರಾ? ಫುಲ್ ಆಂಪರ್ನೇ ಕೊಟ್ಬಿಡ್ತೀನಿ. ಅಷ್ಟೇ. ಏನ್ ಮಾಡ್ತಾ ಇದಾರೆ ಅದ್ರಲ್ಲಿ? ಕೂಗ್ತಿದ್ದಾರೆ, ಪ್ರೇ ಮಾಡ್ತಿದ್ದಾರೆ, ಹಾ. ಆಶೀರ್ವಾದ ಇದೆ. ಹಾ, ಹೌದು. ಆಮೇಲೆ ತಾಯಿ. ಬೇಡುವೇನು ಶಿವ, ಬೇಡುವೆನು ವರವನ್ನು ಕೊಡು ತಾಯಿ, ಜನ್ಮವನು. 3 ನೋಡು, ನೋಡಿ ಸ್ವಾಮಿ ನಾವಿರೋದು ಹೀಗೆ. ಓಕೆ, ಅಂಡ್ ಡನ್. 7 and 3. ನಾನು ಹ್ಯಾಂಪರ್ ಮೇಲೆ ಫಸ್ಟ್ ಕಂಡ. So but it was a fun game. Yes, it was fun. Yes. So 7 and 3. Yes. ಸೊ ಈ ಗೇಮಿನ ಅಫಿಷಿಯಲ್ ವಿನ್ನರ್ ಹಾಡ್ ಆಡ್ಲಿಲ್ಲ ಅಂತ ಕೇಳಿದ್ರು, ಹಾಡ್ ಕಂಡಿಡಿದು ವಿನ್ ಆಗಿರುವಂತವ್ರು Thank you. ಸಂಗೀತ ಭಟ್ ಅವರು. Thank you. ಸೊ ಇದು ಮೆಡಿಟೈಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ ನಿಮಗೆ. Oh, thank you. Oh, ಎಲ್ಲ ಹೆಲ್ದಿ ಸ್ಟಫ್ ಇದೆ, ಡ್ರೈ ಫ್ರೂಟ್ಸ್ ಎಲ್ಲ. ಅಂಡ್ ಸರ್ಗುನು ನಾವು ಬೇಜಾರ್ ಮಾಡಕ್ ಇಷ್ಟಪಡಲ್ಲ. ನೋಡಿದ್ರಾ ಹೆಂಗ್ ಸುಳ್ಳು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ, ಬರೀ ಒಬ್ರಿಗೆ ಮಾತ್ರ ಕಾನ್ಸಲೇಷನ್ ಪ್ರೈಸ್ ಅಂತ ಇರುತ್ತಲ್ಲ, ಮೆಡಿಟೈಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದ ಸಚಿನ್ ಸರ್ ಅವ್ರಿಗೂ ಆಕ್ಚುಲಿ 3.5 ಥ್ಯಾಂಕ್ ಯು. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಕಮಲ್ ಶ್ರೀದೇವಿ, ಇವಾಗ
ಬಾನ್ಸ್ ವ್ಯಾಲೋ ಅಂತ ಹೇಳಿದ ತಕ್ಷಣ ರಾಜವರ್ಧನ್ ಸರ್ ಅವರು ಮತ್ತೆ ರಾಗಿಣಿ ಮ್ಯಾಮ್ ಅವ್ರು ನೆನಪಾಗ್ತಾರೆ ಸರ್. ಕ್ರಿಯೇಟಿವ್ ಹೆಡ್ ಕೂಡ ಹೌದು. ಸೊ ಅವರ ಇನ್ಪುಟ್ಸ್ ಯಾವ ರೀತಿಯಾಗಿತ್ತು ಮೂವಿಗೆ ಅಂಡ್ ಎಷ್ಟು ಡೆವಲಪ್ ಮಾಡಿದ್ರು ಆಕ್ಚುಲಿ ಒಂದು ಕ್ರಿಯೇಟಿವ್ ಹೆಡ್ ಆಗಿ ಈ ಒಂದು ಮೂವಿ? ತುಂಬಾ ಎಫರ್ಟ್ ಇದೆ ರಾಜ್ದು. ಯಾಕಂದ್ರೆ ಈ ಸಿನಿಮಾ ಅಲ್ಲಿ ಒಬ್ಬ ಆರ್ಟಿಸ್ಟ್ ಅವರು ಆಸ್ ಅ ಹೀರೋ ಇದ್ದಾಗ ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಕ್ರಿಯೇಟಿವ್ ಹೆಡ್ ಆಗಿ ಬರ್ತೀನಿ ಒಂದು ಪ್ರಾಜೆಕ್ಟ್ಗೆ ಅಂದಾಗ ಒಬ್ಬ ಆರ್ಟಿಸ್ಟ್ ಆಗಿ ನಮ್ಗೊಂದು ಕಂಫರ್ಟ್ ಝೋನ್ ಇರುತ್ತೆ. ನಮ್ಗೆ ಸ್ಕ್ರಿಪ್ಟ್ ರೆಡಿ ಇರುತ್ತೆ, ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ, ಒಂದು ಕ್ಯಾರವಾನ್ ಇರುತ್ತೆ, ಪ್ಯಾಂಪರಿಂಗ್ ಇರುತ್ತೆ, ಆರಾಮಾಗಿ ಇದ್ಬಿಟ್ಟು ಹೋಗಿ ಪರ್ಫಾರ್ಮ್ ಮಾಡ್ತೀವಿ ಬರ್ತೀವಿ. ಆಮೇಲೆ ಏನು ನಾವು ತಲೆ ಕೆಡ್ಸ್ಕೊಳ್ಬೇಕಾಗಿರಲ್ಲ, ಡೈರೆಕ್ಟ್ ಡಬ್ಬಿಂಗ್ ಬರ್ತೀವಿ, ಇದು ಮಾಡ್ತೀವಿ. ಬಟ್ ಅದೇ ಕ್ರಿಯೇಟಿವ್ ಸೈಡ್ ತಗೊಂಡಾಗ ಫ್ರಮ್ A to Z ಎಲ್ಲಾರು ನೋಡ್ಬೇಕಾಗುತ್ತೆ. ಆಮೇಲೆ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ, ಯಾಕಂದ್ರೆ ಪ್ರೊಡಕ್ಷನ್ ಟೈಮ್ ನಾನು ಆಕ್ಟ್ ಮಾಡ್ಬೇಕಾದ್ರೆ ನಾನು ಅದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಆ ಟೈಮಲ್ಲಿ ರಾಜ್ ಜಾಸ್ತಿ ನೋಡ್ತಾ ಇರ್ತಾರೆ. ಸೊ ಅದೆಲ್ಲ ಇದ್ದಾಗ ರಾಜ್ ಇಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ಇಲ್ಲ. ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ರಾಜ್ ಇಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ಇಲ್ಲ ಅಂತ ಅನ್ಬೋದು. ಆಮೇಲೆ ಕ್ರಿಯೇಟಿವ್ಲಿ ಇದೇನ್ ನೀವು ಒಂದ್ ಪಾರಿವಾಳದ್ ಕೇಳಿದ್ರಿ, ಒಂದ್ ಹೆಣ್ಣಿನ ಕೇಳಿದ್ರಿ, ಆಮೇಲೆ ಪೋಸ್ಟರ್ಸ್ ಫಸ್ಟ್ ಡೇ 1 ಬಂದಿದ್ ಪೋಸ್ಟರ್ಸ್ ಇರ್ಬೋದು, ಇವತ್ತು ಬಂದಿರೋ ಕಂಟೆಂಟ್ ಇರ್ಬೋದು, ಎಲ್ಲದಕ್ಕೂ ಅದ್ರಿಂದ ಒಂದ್ ಥಾಟ್ ಇದ್ದಿ ಅದನ್ನ ಸುಮ್ನೆ ಏನೋ ಇಡ್ಬೇಕು ಅಂತಲ್ಲ, ಅದ್ರಿಂದ ಅದ್ರಲ್ಲೇ ನಮ್ ಸಿನಿಮಾನ ಹೇಗೆ ಹೇಳ್ಬೋದು ಸಟಲ್ ಆಗಿ ಮೆಟಫರಿಕ್ ಆಗಿ ಅದನ್ನೆಲ್ಲ ಮಾಡ್ಕೊಂಡ್ ಬಂದಿರೋದಿದ್ದು. ಅದಕ್ಕೆ ಸಪೋರ್ಟ್ ಆಗಿ ಪ್ರತಿಯೊಬ್ರು ಕೆಲಸ ಮಾಡಿದ್ವಿ, ಎಂಟೈರ್ ಟೀಮ್. ಈಗ ಒಬ್ಬ ಅದು ವಿಷನ್ ಇರೋನ್ಗೆ ಸಪೋರ್ಟಿವ್ ಆಗಿ ಅಂದ್ರೆ ಡೈರೆಕ್ಟರ್ ಇಂದ ಹಿಡಿದು ಪ್ರತಿಯೊಬ್ರು ಮಾಡಿಲ್ಲ ಅಂದ್ರೆ ಆ ವಿಷನ್ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಈ ನಾವೆಲ್ಲ ಕೆಲಸ ಮಾಡಿದ ತಕ್ಷಣ ಅದನ್ನ ಎಲಿವೇಟ್ ಮಾಡೋದಕ್ಕೆ ರಾಜ್ ಇಲ್ಲ ಅಂದ್ರೆ ಅದು ಆಗ್ತಿರ್ಲಿಲ್ಲ. ಸೊ ಹ್ಯಾಂಡ್ ಅಂಡ್ ಗ್ಲೌ ಇದ್ದಂಗೆ ಅದೆಲ್ಲದೂ ಸೇರಿ ಈ ಪ್ರಾಜೆಕ್ಟ್ ಆಗಿದೆ. ಓಕೆ, ಸೊ ಇವಾಗ ನೀವು ಸ್ನೇಹಕ್ಕೆ ತುಂಬಾ ಬೆಲೆ ಕೊಡ್ತೀರಾ ಸರ್. ನಿಮ್ಮ ಲೈಫ್ ನಲ್ಲಿ ಇದ್ದಂತಹ ಸ್ನೇಹಿತರು ಎಲ್ಲರನ್ನೂ ಕೂಡ ಉಳಿಸ್ಕೊಂಡಿದ್ದೀರಾ. ಬಟ್ ನಿಮಗೆ ನಿಮ್ ಪ್ರಕಾರ ಸ್ನೇಹ ಅಂತ ಕೇಳಿದ್ರೆ ಯಾವ ರೀತಿಯಾಗಿರ್ಬೇಕು? ಸ್ನೇಹ ಅಂದ್ರೆ ನಂಬಿಕೆ ಸರ್. ಓಕೆ, ಆ ನಂಬಿಕೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಸ್ನೇಹ ಚೆನ್ನಾಗಿರುತ್ತೆ. ಯಾವತ್ತ ನಂಬಿಕೆ ಹೋಗುತ್ತೆ ಅವತ್ತು ಅದ್ರ ಪಾಡಿಗೆ ಜರ್ನಿ ಬೇರೆ ಬೇರೆ ಆಗುತ್ತೆ. ಓಕೆ, ಸೊ ಜೀವನದ ಆಕಾಂಕ್ಷೆಗಳ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಸರ್? ಆಕಾಂಕ್ಷೆಗಳು ಚೆನ್ನಾಗಿದೆ, ಒಳ್ಳೆ ಜರ್ನಿ, ಅದು ಒಂದು ಸ್ನೇಹ, ಮಧುರವಾದ ಸ್ನೇಹ. ಹಾ, ಸೊ ಹೇಳಿ ಒಂದ್ 2-3 ಪಾಯಿಂಟ್ ಆಕಾಂಕ್ಷೆ ಅವ್ರ ಬಗ್ಗೆ. ಇಲ್ಲ, ಒಳ್ಳೆ ಅಂದ್ರೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯ್ತು? ಲವ್ ಸ್ಟೋರಿ ಅಲ್ಲ, ಅರೇಂಜ್ ಮ್ಯಾರೇಜ್ ಅಲ್ಲ. ಅರೇಂಜ್ ಮ್ಯಾರೇಜ್. ಮದುವೆ ಆದ್ಮೇಲೆ ಲವ್ ಮಾಡಕ್ ಶುರು ಮಾಡಿರೋದು. ಓಕೆ, ಸಾರಿ. ಸೊ ಇನಿಷಿಯಲಿ ಏನಾಗುತ್ತೆ, ಅರೇಂಜ್ ಮ್ಯಾರೇಜ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಮದುವೆ ಆಗ್ಬೇಕಾದ್ರೆ ಒಂದು ನೋಡಿರ್ತೀವಿ, 1-2 ಸತಿ ಭೇಟಿ ಆಗಿರ್ತೀವಿ, ವಾಟ್ ಎವರ್ ಫ್ಯಾಮಿಲೀಸ್ ಎಲ್ಲ ಓಕೆ ಮಾಡಿರ್ತಾರೆ. ಸೊ ನಾವು ಫ್ಯಾಮಿಲಿ ಲೈಫ್ ಲೀಡ್ ಮಾಡಕ್ ಶುರು ಮಾಡಿದ್ಮೇಲೆ ಇವು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್ ಅಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಮಾಡಕ್ಕೆ. ಟಚ್ ವುಡ್ ಡೇ 1 ಇಂದ ನಮ್ಮಿಬ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಚೆನ್ನಾಗಿ ಬಿಲ್ಡ್ ಆಗ್ತಾ ಹೋಗ್ತು. ಸೊ ಇವತ್ತವರೆಗೂ ನಾನು ಏನೇ ಮಾಡ್ಬೇಕು ಅನ್ನೋ ಅವ್ಳು ಸಪೋರ್ಟ್ ಆಗಿದ್ದಾಳೆ. ಅವ್ರಿಗೆ ನಾವು ಬೇಕು ಮಾಡ್ಬೇಕಂದಾಗ ನಾನು ಸಪೋರ್ಟಿವ್ ಆಗಿದ್ದೀನಿ. ಸೊ ಸಿನಿಮಾಗೆ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಅವಳು ಮಾಡ್ಲಿಂಗ್ ಫೀಲ್ಡಲ್ಲಿ ಇದ್ದಿದ್ರಿಂದ ನನಗೆ ಆ ಟೈಮ್, ಈಗ ನನಗೆ ಪ್ರಿಪೇರ್ ಆಗಕ್ಕೆ ಟೈಮ್ ಬೇಕು ಅಂದಾಗ ನನಗೆ ಟೈಮ್ ಕೊಡೋದಿರಲಿ, ಅಥವಾ ನನಗೆ ಡಿಸ್ಟರ್ಬ್ ಮಾಡ್ದಲೆ ಅವ್ನಿಗೆ ಆ ಸ್ಪೇಸ್ ಬಿಡಬೇಕು. ಯಾಕಂದ್ರೆ ನಾಳೆ ದಿನ ಶೂಟ್ ಇರುತ್ತೆ, ಅದಕ್ಕೆ ಏನು ಬೇಕು ಪ್ರಿಪ್ರೇಷನ್ಗೆ ಅವನಿಗೆ ಇದು ಮಾಡಬೇಕು ಅಂತ ಅದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ಈಗ ನಂದೇನೇ ಇವೆಂಟ್ಸ್ ಇದ್ರೂ ಅವಳೇ ಖುಷಿಯಿಂದ ಬಂದು ಸಪೋರ್ಟ್ ಮಾಡ್ಕೊಂಡು ಅದಕ್ಕೆ ಎಂಕರೇಜ್ ಮಾಡ್ತಾಳೆ. ಅದೆಲ್ಲ ಒಂದು ಬ್ಯಾಕ್ ಬೋನ್ ಇದ್ದಂಗೆ. ಓಕೆ, ನಿಮಗೆ ಆ್ಯಕ್ಚುಲಿ ಏನೋ ಕೇಳೋದಕ್ಕೆ ಬಂದೆ, ಮರ್ತೋಯ್ತು. ಮರೆತೆ ಹೋದೇನು? ಮರೆತೇ ಹೋದೇನು. ಇದ್ ನಾನು ಒಂದಾದ್ರೂ ಗೆಸ್ ಮಾಡಿದೆ ಕರೆಕ್ಟ್ ಆಗಿ. ಐ ಫೆಲ್ ಫಾರ್ ದಿ ಅದರ್ ಒನ್ಸ್, ಬಟ್ ಇದು ಕರೆಕ್ಟ್ ಆಗಿ. ಸೊ ಆಕ್ಚುಲಿ ಸಾಂಗ್ ತುಂಬಾ ಫೇಮಸ್ ಆಯ್ತು. ಅಂದ್ರೆ ಮೂವಿನಲ್ಲಿ ಇದ್ದಂತಹ ವರ್ಷನ್ ಗಿಂತ ಅನ್ಪ್ಲಗ್ಡ್ ವರ್ಷನ್ ಸಿಕ್ಕಾಪಟ್ಟೆ ಫೇಮಸ್ ಆಯ್ತು. ವಸಿಷ್ಠ ಅವ್ರ ವಾಯ್ಸ್ ಇಂದ. ನಿಮ್ನ ನೋಡ್ಬಿಟ್ಟು ಯಾರಾದ್ರೂ ಹಾಡ್ ಹಾಡಿದಾರ? ಹಾ, ನಾನ್ ಸುಮಾರು ಜಾಗಗಳಲ್ಲಿ ಇದು ಒಬ್ಸರ್ವ್ ಮಾಡಿದೀನಿ. ಇಲ್ಲ, ಒಂದು ಹೂವ ಸುರಿದೆನು ಹೇಳ್ತಾರೆ, ಅದು ಬಿಟ್ರೆ ಮರೆತೇ ಹೋದೆನು ಹೇಳ್ತಾರೆ. ಅಂದ್ರೆ ಅದು ಅಷ್ಟು ಜನರಿಗೆ ಕನೆಕ್ಟ್ ಆಗ್ಬಿಟ್ಟಿದ್ಯಲ್ಲ, ಅದು ಖುಷಿ ಕೊಡತ್ತೆ. ಒಬ್ಬ ನಟನಿಗೆ ನಾವ್ ಏನೇ ನಟನೆ ಮಾಡಿದ್ರು ಆ ಒಂದು ಸಾಂಗ್ ಅಥವಾ ಆ ಒಂದು ಸಿನಿಮಾದಲ್ಲಿ ಮ್ಯೂಸಿಕ್ ಇರುತ್ತಲ್ಲ, ಅದೇ ಎಲಿವೇಟ್ ಮಾಡೋದು, ಅದೇ ಒಂದು ಪೀಕ್ ಆಕ್ಚುಲಿ ತಗೊಂಡ್ ಹೋಗೋದು. ಸೊ ಈ ತರ ನಾವು ಇವಾಗ ಇವ್ರದ್ದು ಅಷ್ಟೇ, ಹ್ಯಾಪಿ ಬರ್ತ್ಡೇ ಅಲ್ಲಿ ನವೀನ್ ಸಜ್ಜು ಅವ್ರು ಹಾಡಿರೋದು ಹೋಗುಮೆ, ಅದು ಅಷ್ಟೇ ಇವತ್ತಿಗೂ ಜನ ನೆನ್ಸ್ಕೊಳ್ತಾರೆ. ಸೊ ನಮ್ಗೆ ಆರ್ಟಿಸ್ಟ್ ಆಗಿ ಒಂದ್ ಸಾಂಗ್ ಸಿಕ್ತು ಅಂದ್ರೆ ಸಿನಿಮಾದಲ್ಲಿ ಅದು ತುಂಬಾನೇ ಖುಷಿ ಆಗತ್ತೆ. ಇವಾಗ ನಮ್ ಚಿತ್ರದಲ್ಲೂ ಅಷ್ಟೇ, ಯಾರೇ ಅರೆ ರೇ ನೀ ಇದೊಂಥರ ಸ್ಲೋ ಪಾಯ್ಸನ್. ನಿಮ್ಗೆ ಇವತ್ತಿಗೆ ಅದಷ್ಟು ಜಾಸ್ತಿ ಇಲ್ಲ ಅಂದ್ರೆ ಇದೊಂದು 6 ತಿಂಗಳಿಗೆ ಕಚ್ಕೊಂಡಿರುತ್ತೆ. ಎಸ್, ಸೊ ನಿಮಗೆ ಯಾವತ್ತಾದ್ರೂ ಜನರಲ್ ಆಗಿ ಒಂದು ಕ್ರೌಡ್ ಜೊತೆಗೆ ಮೀಟ್ ಮಾಡೋದಕ್ಕೆ ಅಥವಾ ಜನರಲ್ ಆಗಿ ಯಾರು ಸಿಕ್ಕಾಗ ನಿಮ್ ಯಜಮಾನ್ರನ್ನ ಬೈದಿರೋ ತುಂಬಾನೇ ಇದೆಯಾ ಅಂತ? ಯಜಮಾನ್ರಿಗೆ ನಾನ್ ಕಣ್ಮುಂದೆ ಹೊಡೆದಿದ್ದಾರೆ, ಹೌದಾ? ಸ್ಲಾಪ್ ಮಾಡಿದ್ದಾರೆ. ವಯಸ್ಸಾಗಿರೋರೊಬ್ರು, ನಾವ್ ಒಂದ್ ಸಿನಿಮಾ ನೋಡಕ್ ಹೋಗಿದ್ವಿ ಹೀಗೆ ಮಲ್ಲೇಶ್ವರಂ ಅಲ್ಲಿ. ತುಂಬಾ ನೈಟ್ ಶೋ, ಅದು ನಮ್ಗ್ ಸಿಗೋದೇ ಟೈಮ್ ಅಷ್ಟೇನೆ, ಪಾಪ ಅವ್ರು ಶೂಟಿಂಗ್ ಅಲ್ಲಿ ಇರ್ತಾರೆ. ಸೊ ಸುಮ್ನೆ ಕೂತಿದ್ರು ಹಿಂಗೇನೆ, ಅದು ಒಂಥರ ರೊಟೇಟಿಂಗ್ ಚೇರ್ ತರಾನೇ ಇದೆ ಅಲ್ಲಿರೋ ಥಿಯೇಟರ್ ಅಲ್ಲಿ. ನೀವ್ ನೋಡಿದ್ರೆ ಕೂತಿದೀವಿ, ಇಬ್ರು ಬಂದು ಏನೋ ಅಪ್ರಿಶಿಯೇಟ್ ಮಾಡ್ತಾರೆ, ಏನೋ ಮಾತಾಡ್ತಾರೆ ಅಂತ ಅನ್ಕೊಂಡ್ರೆ ಕನ್ನಡಕ ಹಿಂಗ್
ತೆಗೆದ್ ನೋಡ್ಬಿಟ್ಟು ಹ್ಮ್. ಕೊನೆಗೆ ಒಂದ್ 5 ಅಂತ ಕೊಟ್ರು. ಅಯ್ಯೋ ಕೊಟ್ಬಿಟ್ಟು ಏನಪ್ಪಾ ನೀನು ಭಾಗ್ಯನ್ಗೆ ಅಷ್ಟೊಂದೆಲ್ಲ ಟಾರ್ಚರ್ ಕೊಡ್ತೀಯ ನೀನು, ಇವಳು ಯಾರು ಇನ್ನೊಬ್ಳಾ? ನಾ ಆಕ್ಚುಲಿ ಅವ್ರ ಜೊತೆ ಹೋದಾಗ್ಲೆಲ್ಲ ನನ್ನ ಇನ್ನೊಬ್ಳು ಅಂತಾನೆ ಅನ್ಕೊಂಡಿರೋದು, ನಾನ್ ವೈಫೇ ಅಲ್ಲ, ಭಾಗ್ಯ ಇಸ್ ದ ವೈಫ್, ಐ ಆಮ್ ದ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ತರ. ಸೊ ನಾನು ಹಂಗೆ ಆಗ್ಬಿಟ್ಟಿದ್ದೀನಿ, ಹೌದೌದು ನಾನ್ ಇನ್ನೊಬ್ಳು ಅಂತ. ಸೊ ಆ ರೀತಿ ಸುಮಾರು ಎಕ್ಸ್ಪೀರಿಯನ್ಸಸ್ ಆಗಿದೆ. ಬಾಯಿಗೆ ಬಂದಂಗ್ ಬೈತಾರೆ, ಬಟ್ ಏನಂದ್ರೆ ಒಬ್ಬ ನಟನಿಗೆ ಅದು ಒಂಥರ ಆ ಬೈಗುಳನೆ ಅವ್ರ ಆ ಹೌದು. ಪಾತ್ರ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋ ಒಂದು ಹೊಗಳಿಕೆ ಅದು. ಸೊ Exactly. ಅವರು ತುಂಬಾ ಖುಷಿಯಾಗಿ ತಗೊಳ್ತಾರೆ ಅದನ್ನ. ಅವಾಗಿನ ಕಾಲದಲ್ಲಿ ವಜ್ರಮುನಿ ಸರ್ನ ಬಿಟ್ಟಿರ್ಲಿಲ್ಲ ಅದೇ ಹೌದು. ಸೊ ಅದರ Yeah. ನಿಮ್ಗೆ ಬಯಸದ ಬಂದ ಭಾಗ್ಯ ಅದು. ಬಯಸ್ತದೆ ಬಂದ ಭಾಗ್ಯ. ಎಸ್. ಓಕೆ ಸರ್, ನಿಮಗೆ ಮುಂದಕ್ಕೆ ಏನಾದ್ರು ಅಕಸ್ಮಾತ್ ಆಗಿ ಇನ್ ಕೇಸ್ ಆಪರ್ಚುನಿಟೀಸ್ ಗಳಿತ್ತು ಅಥವಾ ಎಲ್ಲದನ್ನು ಕೂಡ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಪೊಲಿಟಿಕ್ಸ್ ಬರೋದಕ್ಕೆ ಆಸೆ ಇದೆಯಾ ತಂದೆ ತರ? ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಅಂದ್ರೆ ಆ ಜರ್ನಿಲಿ ಇದ್ದೇ ಇರ್ತೀವಿ. ಸೊ ಈಗ ಫಸ್ಟ್ ಸ್ಟೇಜ್ ಅನ್ನೋ ಥರ ಇದು ಸೊಸೈಟಿ ಎಲೆಕ್ಷನ್ಸ್ ನಿಂತಿದ್ದೆ, ಅದರಲ್ಲಿ ಗೆದ್ದಿ ಅದರಲ್ಲಿ ಅಧ್ಯಕ್ಷ ಆಗಿದ್ದೀನಿ, ಅಲ್ಲಿ ನಡೀತಾ ಇದೆ ಕೆಲಸಗಳು. ಹ್ಮ್. ಅದು ಒಂದು ದೊಡ್ಡ ಜವಾಬ್ದಾರಿ ಅದು. ಅದಕ್ಕೆ ಅಂದ್ರೆ ಅವ್ರ ಸ್ಥಾನ ತಗೊಳ್ಳೋದು ಅಂತಲ್ಲ, ಅಲ್ಲಿರೋರಿಗೆ ನಾವೊಂದು ಸಪೋರ್ಟಿವ್ ಆಗಿ ಇರ್ಬೇಕು. ಯಾಕಂದ್ರೆ ಅವ್ರು ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಒಂದು 30 ವರ್ಷ 40 ವರ್ಷದಿಂದ ಎಲ್ಲ ವರ್ಕ್ ಮಾಡಿರ್ತಾರೆ. ಸಡನ್ ಆಗಿ ನಾವು ಬಿಟ್ಬಿಟ್ಟು ಅವ್ರಿಗೆ ಹೋಗಕ್ ಆಗಲ್ಲ. ಹೌದು. ಸೊ ನಮ್ ಕೈಲಿ ಆಗಿದ್ದು ಸಪೋರ್ಟ್ ಮಾಡ್ಕೊಂಡು, ಅದು ರಾಜಕಾರಣದಲ್ಲಿ ಯಾವತ್ತು ಏನಾಗುತ್ತೆ ಅಂತ ಯಾರು ಹೇಳಕ್ ಆಗಲ್ಲ. ಅವತ್ತಿನ ದಿನ ಸಿಚುವೇಶನ್ ಅವತ್ತು ನೋಡೋಣ. ಓಕೆ. ಸೊ ನಿಮಗೆ ಬಂದಿರುವಂತಹ ಒಂದು ಕಂಪ್ಲೇಂಟ್ಸ್ಗಳು ಅಥವಾ ಕೆಲವೊಂದು ಕಾಮಗಾರಿಗಳು ಏನಾದ್ರೂ ಆಗಿರ್ಲಿ, ಬಂದಿರುವಂತಹ ಈ ತರದ ಕಂಪ್ಲೇಂಟ್ಸ್ ಗಳಲ್ಲಿ ಯಾವ್ದಾದ್ರು ಒಂದು ಫನಿಯೆಸ್ಟ್ ಆಗಿರುವಂತದ್ದು ಇದೆ ಅಂತ ಹೇಳೋದಾದ್ರೆ? ಫನಿ ಅಲ್ಲ, ಒಂದ್ ಒಳ್ಳೆ ಇನ್ಸಿಡೆಂಟ್ ಏನಂದ್ರೆ, ನಮ್ಮ ಊರಲ್ಲಿ ಒಂದು ರೆಗ್ಯುಲರ್ ಹುಡುಗ ನಮಗೆ ಫೋನ್ ಮಾಡ್ತಿರ್ತಾನೆ. ಹಾ. ಫೋನ್ ಮಾಡ್ದ ಒಂದಿನ, ಹಿಂಗೆ ಮದ್ವೆ ಫಿಕ್ಸ್ ಆಯ್ತು ಅಂತ. ಓಕೆ. ಸರಿ ಆಯ್ತಪ್ಪ, ಒಳ್ಳೇದಾಗ್ಲಿ, ಎಲ್ಲಿ ಹುಡುಗಿ? ನಾರ್ತ್ ಕರ್ನಾಟಕ. ಸರಿ ಆಯ್ತು, ಕರೆಕ್ಟ್ ಆಗಿ ವಿಚಾರಿಸ್ಕೊಂಡು, ಯಾಕಂದ್ರೆ ಇವನ್ ನಮ್ ಪಕ್ಕ ಮಂಡ್ಯದವನು, ನಾರ್ತ್ ಕರ್ನಾಟಕ ಆಗುವುದು ಇದು ಅಂತ. ಸರಿ ಅದಾಗಿ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಫೋನ್ ಹಾಕ್ಬಿಟ್ಟು, ಅಣ್ಣ ನನ್ಗೆ ಹುಡುಗಿ ಏನೋ ಕೇಳ್ತಾರೆ, ಅವಳಿಗೆ ದುಡ್ಡು ಕೊಡ್ಬೇಕು. ಸರಿ ಆಯ್ತು, ನಾನ್ ನಿನ್ ದುಡ್ಡು ಕೊಡಕ್ ಏನ್ ಪ್ರಾಬ್ಲಮ್ ಇಲ್ಲ, ನನಗೆ ನಿಮ್ಮ ಅಮ್ಮನ ಕೈಲಿ ಫೋನ್ ಮಾಡಿಸ್ಕೊಂಡೆ. ಅವ್ರ ಅಮ್ಮ ನನಗೆ ಗೊತ್ತು, ಅವ್ರ ವಾಯ್ಸ್ ನನಗೆ ಕಂಡಿಡಿಯಕ್ ಗೊತ್ತು. ಓಕೆ. ಸೊ ಒಂದಿನ ಆಯ್ತು, ಫೋನ್ ಬರ್ಲಿಲ್ಲ. ನೆಕ್ಸ್ಟ್ ಡೇ ಫೋನ್ ಮಾಡ್ದ, ಅಮ್ಮ ಅಮ್ಮಂಗ್ ಕೊಡ್ತೀನಿ, ಅಣ್ಣ ಅಮ್ಮಂಗ್ ಕೊಡ್ತೀನಿ. ಯಾರಿಗೋ ಕೊಟ್ಬಿಟ್ಟವನೆ. ಕೊಟ್ಬಿಟ್ಟು, ಅಪ್ಪ ಇವನ್ ಮದ್ವೆ ಫಿಕ್ಸು, ಮುಂದಿನ ವಾರ ಮದ್ವೆ, ಬಾರಪ್ಪ ಹಂಗೆ ಹಂಗೆ. ಸರಿ ಆಯ್ತಮ್ಮ ಅಂದ್ಬಿಟ್ಟು ಫೋನ್ ನನಗೆ ಫುಲ್ ಬರ್ತಿಡು ಫೋನು ಅಂದ್ಬಿಟ್ಟು ಹಂಗೆ ಒಬ್ರು ಸುಮ್ನೆ ಅದು ಟ್ರೈ ಮಾಡ್ತಾರೆ. ಓಕೆ. ಅದೊಂದು ಮೆಮೊರಿ. ಮದ್ವೆಗೆ ಏನೋ ಖರ್ಚಿಗೆ ಬೇಕಾಗುತ್ತೆ ಅಂತ ಹೇಳಿ ಅದ್ ಮದ್ವೆನೂ ಆಗ್ತಿಲ್ಲ, ಏನೂ ಆಗ್ತಿಲ್ಲ, ಸುಮ್ಮನೆ ಹಂಗಾರೆ ಹೆಸರೇ ಮದ್ವೆ ಆದ್ರೆ ಅದಕ್ಕೆ ಬೇಕಾಗುತ್ತೆ. ಸಖತ್ ಕಷ್ಟ, ಹೆಂಗ್ ಗೊತ್ತಾಗುತ್ತೆ ಅಲ್ವಾ ಅದು? ಒಡನಾಟ ಇರುತ್ತಲ್ಲ, ಯಾರೋ ಬ್ಲೈಂಡ್ ಆಗಿ ಏನು ಮಾಡಕ್ಕಾಗಲ್ಲ. ಅಂದ್ರೆ Correct. ಕೆಲವೊಂದ್ಸರಿ ಆತರ ಮಾಡಕ್ ಹೋದಾಗ ಜೆನ್ಯೂನ್ ಆಗಿರೋರಿಗೆ ಮಿಸ್ ಆಗತ್ತೆ. ಹೌದು. ಎಲ್ಲಾರ್ನು ಒಂದೇ ತಕ್ತಿಲಿ ಹಾಕಕ್ ಆಗಲ್ಲ. ಹೌದು ಸರ್, ನೀವು ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಜೊತೆಗೆ ಕ್ರಿಕೆಟ್ ಆಡ್ತೀರಾ. ಸೊ ಕ್ರಿಕೆಟ್ ನಲ್ಲೂ ಕೂಡ ಅದೇ ಹೇಳಿದ್ನಲ್ಲ, ಟೆಂಡೂಲ್ಕರ್ ಅಲ್ಲ, ಬಟ್ ಅದೇ ಕ್ರಿಕೆಟ್ ಆಡ್ತಾರೆ ಅಂತ ಹೇಳಿ. ಬಟ್ ತುಂಬಾ ಚೆನ್ನಾಗಿ ಆಡ್ತಾರೆ ಅವರು. ಹೌದು. ಸೊ ನಿಮ್ಗೆ ಎಲ್ಲ ಇಂಡಸ್ಟ್ರಿ ಅವ್ರ ಜೊತೆಗೆ ಒಡನಾಟ CCL ಇದ್ದಾಗ ಅಥವಾ ನೀವು ಕ್ರಿಕೆಟ್ ಆಡ್ಬೇಕಾದ್ರೆ ಹೇಗಿರುತ್ತೆ? ಸುದೀಪ್ ಸರ್ ಜೊತೆಗೆ ಇರ್ತೀರಾ, ಟೀಮ್ ನ ಲೀಡ್ ಮಾಡ್ತಾ ಇರ್ತಾರೆ, ಅವರು ಟೀಮ್ ನ ಲೀಡ್ ಮಾಡೋದೇನೆ ಒಂಥರ ಖುಷಿ ಅನ್ಸುತ್ತೆ. ಸೊ ಹೇಗಿರುತ್ತೆ ಜೋಶು ಮತ್ತೆ ಡ್ರೆಸ್ಸಿಂಗ್ ರೂಮ್ದು? ಆ ಎನ್ವೈರನ್ಮೆಂಟ್ ನ ತುಂಬಾ ಫನ್ ಅದು. ಓಕೆ. ಫೀಲ್ಡ್ ಹೋದಾಗ ಅಷ್ಟೇ ಅವ್ರು ಸೀರಿಯಸ್ ಆಗಿರ್ತಾರೆ, ಹೊರಗಡೆ ಬಂದ ತಕ್ಷಣ ತುಂಬಾ ಜೋವಿಯಲ್ ಆಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗೇನೆ ಅವ್ರ ಫೋಕಸ್ ಅಲ್ಲಿ ಗೊತ್ತಾಗತ್ತೆ. ಆಮೇಲೆ ಅವ್ರ ಪ್ಲಾನಿಂಗ್ ಹೇಗಿರುತ್ತೆ ಅಂದ್ರೆ, ಅವ್ರು ಒಂದ್ ಬಾಲ್ ಮುಂಚೆ ನನ್ಗೆ ಇಲ್ಲಿ ಮೂವ್ ಆಗು ಅಂತಂದ್ರೆ ನೆಕ್ಸ್ಟ್ ಬಾಲ್ ಆಲ್ಮೋಸ್ಟ್ ಅಲ್ಲೇ ಬಂದಿರುತ್ತೆ. ಅವ್ನ್ ಬೌಲರ್ ಪ್ಲಾನ್ ಪ್ರಕಾರ ಮಾಡಿದ್ರೆ ಅದು ಅದ್ರ ಪ್ರಕಾರ ಅಲ್ಲಿ ಬಂದಿರುತ್ತೆ. ಸೊ ಅವ್ರ ಪ್ಲಾನ್ ಆಮೇಲೆ ಏನಾಗುತ್ತೆ, ನಾವು ಅಬ್ಸರ್ವ್ ಮಾಡಲ್ಲ. ಈಗ ನನ್ನ ಹೈಟ್ಗೂ ಅವ್ರ ಹೈಟ್ಗೂ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರೋದ್ರಿಂದ ಅವ್ರು ಆಟೋಮೆಟಿಕ್ ನನ್ನ ಹತ್ರ ಮಾತಾಡ್ಬೇಕು ಅನ್ನೋದಕ್ಕೆ ಕಾಲ್ ಸ್ಪ್ರೆಡ್ ಮಾಡಿರ್ತಾರೆ, ನನ್ನ ಹೈಟಿಗೆ ಬಂದ್ಬಿಟ್ಟಿರ್ತಾರೆ, ಇಲ್ಲಿ ಮಾತಾಡ್ತಿರ್ತಾರೆ. ಅದು ಇನಿಷಿಯಲಿ ಅಡ್ಜಸ್ಟ್ ಆಗಕ್ಕೆ ಟೈಮ್ ಆಗುತ್ತೆ. ಸುದೀಪ್ ಸರ್ ಇದು ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಹಿಂಗ್ ಮಾತಾಡ್ಬೇಕಾದ್ರೆ ಅದು ಫಸ್ಟ್ ಇಲ್ಲಿ ಬೀಟ್ ಹಾಕ್ಬಿಟ್ಟು ಜಾಸ್ತಿ ಹೋಗ್ತಾ ಆಮೇಲೆ ಅದು ಆಡ್ತಾ 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 ಅಭ್ಯಾಸ ಆಗಿ ಈಗ ಅದು ಚೆನ್ನಾಗಿರುತ್ತೆ, ಒಳ್ಳೆ ಫನ್ ಅದು. ಜವಾಬ್ದಾರಿ ಹೋಪ್ಫುಲಿ ಈ ವರ್ಷ CCL ಗೆತ್ಕೊಂಡ್ ಬರ್ಬೇಕು. ಡೆಫಿನೆಟ್ಲಿ ಸರ್, ಎಸ್, ಅದನ್ನು ಕೂಡ ನಮ್ಮ ಒಂದು ಆಸೆ ಅಂತ ಹೇಳ್ಬೋದು. ಸೊ ಇವಾಗ ನಾವು ಮುಂಚೆ ನೋಡ್ತಾ ಇದ್ವಿ ಅಂತ ಹೇಳಿದ್ರೆ, ಇಂಡಸ್ಟ್ರಿಯಲ್ಲಿ ಇದ್ದಂತ ಟಾಪ್ ಹೀರೋಸ್ಗಳು ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಮ್ಯಾಚ್ ನ ಆಡ್ತಾ ಇದ್ರು. ಸೊ ಇವಾಗ ದರ್ಶನ್ ಸರ್ ಮ್ಯಾಚ್ ಆಡೋದಕ್ಕಾಗ್ತಾ ಇಲ್ಲ, ಯಶ್ ಸರ್ ಅವರು ಬೇರೆ ಲೆವೆಲ್ ಅಲ್ಲಿ ಬಿಸಿ ಇದ್ದಾರೆ, ಸುದೀಪ್ ಸರ್ ಒಬ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದಾರೆ ಪ್ರತಿ ವರ್ಷ. ಏನೇ ಆದ್ರೂ ಕೂಡ ಯಾವುದೇ ಆದ್ರೂ ಆ ಮ್ಯಾಚ್ ಅಲ್ಲಿ ಸುದೀಪ್ ಸರ್ ಪ್ರೆಸೆನ್ಸ್ ಇದ್ದೇ ಇರುತ್ತೆ. ಸೊ ಆ ಒಂದು ಇಂಡಸ್ಟ್ರಿಯ ಒಂದು ಯೂನಿಟಿ ಬಗ್ಗೆ ಮತ್ತೆ ಇವಾಗ ಇರುವಂತ ಒಂದು ಪರಿಸ್ಥಿತಿಯ ಬಗ್ಗೆ ಹೇಳ್ತೀವಿ ಅಂದ್ರೆ ಸರ್? ಸರ್ ಈಗಲೂ KCC ಅಂತ ಬಂದಾಗ ಎಲ್ಲರೂ ಬರ್ತಾರೆ. ಈಗ ಧ್ರುವ ಸರ್ ಬರ್ತಾರೆ, ವಿಜಯ್ ಸರ್ ಬರ್ತಾರೆ, ಗಣೇಶ್ ಸರ್ ಬರ್ತಾರೆ, ಶಿವಣ್ಣ ಬರ್ತಾರೆ, ಅಪ್ಪು ಸರ್ ಇದ್ದಾಗ ಅಪ್ಪು ಸರ್ ಆಡ್ತಿದ್ರು,
ಯಶ್ ಅವ್ರು ಇಲ್ಲೇ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂದ್ರೆ ಈಗಲೂ ಕನ್ನಡ ಫಿಲಮ್ ಇಂಡಸ್ಟ್ರಿ, ಬಟ್ KGF ಎಲ್ಲ ಆಗಿ ಅಲ್ಲಿ ಹೋಗೋವರೆಗೂ ಅವರು ಆಡ್ತಿದ್ರು. ಹೌದು. ಸೊ ಎಲ್ಲರೂ ಸಪೋರ್ಟಿವ್ ಆಗಿ ಬಂದು ಆಡ್ತಾರೆ. ಯಾಕೆ 100 ಜನ ಆರ್ಟಿಸ್ಟ್ ಎಲ್ಲ ಸೇರಿದಾಗ ಅದಕ್ಕೆ ತಕ್ಕಂತೆ 10 ಜನ ಸ್ಟಾರ್ಸ್ ಸೇರಿದಾಗ ಅದು ಎನ್ವೈರ್ಮೆಂಟ್ ಬೇರೆ, ಅದು ಎಂಜಾಯ್ಮೆಂಟೇ ಬೇರೆ. ಬಟ್ ಅದೇನಾಗುತ್ತೆ ಈಗ ದರ್ಶನ್ ಸರ್ ಅನ್ಫಾರ್ಚುನೇಟ್ಲಿ ಅದು ಯಾವುದೋ ಒಂದು ಇನ್ಸಿಡೆಂಟ್ ಇಂದ ಅದು ಇದಾಗಿದೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೋಡ್ಬೋದು, ಗೊತ್ತಿಲ್ಲ, ಅವರು ಬಂದು ಆಡ್ಬೋದು. ನೋಡೋಣ, ವಿಲ್ ಹೋಪ್ ಫಾರ್ ದ ಬೆಸ್ಟ್. ಓಕೆ, ಸೊ ನನ್ನ ಹತ್ರ ಇವಾಗ ಒಂದು ಟಾಸ್ಕ್ ಇದೆ. ಸೊ ಆ ಟಾಸ್ಕ್ ನಾ ಕೊಡ್ತೀನಿ, ನೀವು ಅದನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಡಿಫಿಕಲ್ಟ್ ಟಾಸ್ಕ್ ಎಲ್ಲ ಕೊಡಬೇಡಿ. ಇದು ಬಿಗ್ ಬಾಸ್ ಟಾಸ್ಕ್ ತರ ಆಗಿದೆ. ಇದೆಲ್ಲ ಫನ್ ಟಾಸ್ಕ್. ಫನ್ ಟಾಸ್ಕ್ ಫನ್ ಟಾಸ್ಕ್ ಅಂದ್ರೆ ಫನ್ ಟಾಸ್ಕ್ನೇ ಅದು. ಹೆಂಗೆ ಅಂದ್ರೆ ಇವಾಗ ಬೇಸಿಕಲಿ ಸುದರ್ಶನ್ ಅವರಿಗೆ ಕಾಲ್ ಮಾಡ್ಬೇಕು. ನಾನು ಆಕಾಂಕ್ಷ ಇಲ್ಲ, ನೀವು ಸುದರ್ಶನ್ ಅವರಿಗೆ ಕಾಲ್ ಮಾಡ್ಬಿಟ್ಟು 2 ಆಪ್ಷನ್ ಕೊಡ್ತೀನಿ, ನೀವು ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿ. ನೀವು ಮಾಡಬೇಡಿ, ನಾನ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಹೌದು. ಅನ್ಕೊಂಡೆ. ಸೊ ಕಾಲ್ ಮಾಡ್ಬಿಟ್ಟು ಹಿಂಗೆ ನಿಮ್ಮ ರಿಲೇಟಿವ್ ಯಾರ್ದಾರು ಒಂದು ಹೆಸರು ಹೇಳ್ಬಿಟ್ಟು ಅವ್ರ ಪರಿಚಯ ಇರೋರು ನಾನು ನೋಡಿದೆ ಯಾವ್ದೋ ಒಂದು ವಿಡಿಯೋ, ಯಾವ್ದೋ ಒಂದು ಹುಡುಗನ ಜೊತೆ ಮಾರ್ಕೆಟ್ ಅಲ್ಲಿ, ನಿಮ್ ಮೂವಿದ ಒಂದು ಪ್ರಮೋಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಗೊತ್ತಾ. Okay. ಸೊ ಆ ವಿಡಿಯೋ ಬಂತು, ಏನು ನಿಮ್ ಹೆಂಡತಿ ಇವಾಗ ಮಾರ್ಕೆಟ್ ಅಲ್ಲಿ ಯಾವ್ದೋ ಹುಡುಗನ ಜೊತೆಗೆ ನೋಡಿದೆ, ಏನದು ಅಂತ ಕೇಳ್ಬೇಕಾಗುತ್ತೆ. ಅವ್ರ ರಿಯಾಕ್ಷನ್ ಏನು ಅಂತ ನೋಡೋಣ ನಾವು. You have to call Sudarshan. ನೀವು ಕಾಲ್ ಮಾಡ್ಬೇಕು. ಬೇರೆಯವ್ರ ನಂಬರ್ ಕೊಡಿ. ಬೇರೆಯವ್ರ ನಂಬರ್ ಕೊಡ್ತೀವಿ. ನಿಮ್ ನಂಬರ್ ಇಲ್ಲ ಅವ್ರ ಹತ್ರ. ಅಲ್ಲ, ಸಚಿನ್ ಗೌಡ ಅಂತ ಬರುತ್ತೆ. ಓ ಕರೆಕ್ಟ್. ಓಕೆ, ಒಂದು ಇನ್ನೊಂದು ಆಪ್ಷನ್ ಬೇಕು ಅಂತ ಹೇಳಿದ್ರೆ ಸೀರಿಯಲ್ ಬಗ್ಗೆ ಅವಾಗ್ಲೇ ಆಯ್ತಲ್ಲ. ಸೊ ಎಲ್ಲಿದ್ದೀರ ಅಲ್ಲಿ ಹುಡುಕೊಂಬಂದ್ ಹೊಡಿಬೇಕು ಅಂತ ಅನಿಸ್ತದೆ, ಈ ತರ ಮೋಸ ಮಾಡ್ತಾ ಇದ್ರಿ ನೀವು ಅಂತ ಹೇಳಿ. ದಟ್ ವಿಲ್ ಕನೆಕ್ಟ್ ವಿತ್ ಹಿಮ್. ಆಯ್ತು, ನನ್ನನ್ನ ಬೇರೆ ಹುಡುಗನ ಜೊತೆ ನೋಡಿದ್ರೆ ಬಿಡ್ಲೇಕೆ ಯಾವ್ದೋ ಶೂಟಿಂಗ್ ಅಲ್ಲಿ ಇರ್ತಾಳ ಅಂತ ಅನ್ಕೋತಾರೆ. ಬಟ್ ಸೊ ಈ ಎರಡರಲ್ಲಿ ಕಂಬೈನ್ ಮಾಡಿ ಏನೋ ಒಂದು ಮಾಡೋಣ, ಕುಡಿ. ಹಲೋ ಅಣ್ಣ, ಸುದರ್ಶನ್ ಅಣ್ಣ. ಯಾರು? ಉಮ್ಮಕ್ಕನ ಮಗ ನಾನು. ಯಾರು? ಅದೇ ಉಮ್ಮಕ್ಕ ಮಳವಳ್ಳಿ. ಅಣ್ಣ, ನೀನ್ ಸೀರಿಯಲ್ ನೋಡಿದ್ರೆ ನೀನ್ ಹಂಗ ಆಡ್ತೀಯ, ಇಲ್ಲಿ ನೋಡಿದ್ರೆ ನಮ್ಮ ಅಕ್ಕ ಸಂಗೀತ ಅಲ್ಲಿ ಹೋಗ್ಬಿಟ್ಟು ಯಾವನ್ ಜೊತೆ ನಾವು ಮಾರ್ಕೆಟ್ ಅಲ್ಲಿ ಓಡಾಡ್ತಾಳೆ. ಏನ್ ಮಾಡೋಣ, ನಿಮ್ ಇಬ್ಬರು ಕಟ್ಕೊಂಡು ನಾವು ಫ್ಯಾಮಿಲಿ ಅವರೆಲ್ಲ ಏನಾಗಬೇಕು, ನಮ್ಗೆ ಯಾರು ಏನೇನ್ ಪ್ರಶ್ನೆ ಕೇಳ್ತಾರೆ ಗೊತ್ತಾ? ಹಿಂಗ ಆಗ್ಬಿಟ್ರೆ ನಮಗ್ ಮರ್ಯಾದೆ ಇಲ್ದಂಗ ಆಗೋಗುತ್ತೆ. ನೀವು ಕರೆಕ್ಟ್ ಆಗಿ ನಿಮ್ ಹೆಂಡತಿ ಜೊತೆ ಸೀರಿಯಲ್ ಮಾಡಿ ಅವ್ರಿಗೆ ನಿಮ್ ಜೊತೆ ಫಿಲಮ್ ಮಾಡಕ್ ಹೇಳಿ. ನೀವ್ ಯಾರ ಜೊತೆ ನಾವು ಹೋಗೋದು, ಅವ್ರ ಯಾರ ಜೊತೆ ನಾವು ಹೋಗೋದು. ಕಾಸು ಹಾಕೋಣ ಬಾರಣ, ನಾಳೆ ದಿನನೇ ಶುರು ಮಾಡ್ತೀನಿ ನಾನು. ಇದೇ ಮಾತಕ್ಕ ಅಣ್ಣ. ಉಮ್ಮಕ್ಕ ಹೇಳದ್ಮೇಲೆ ಫಿಕ್ಸ್. ನಾಳೆನೆ ನಾನು ಅವಳು ಒಟ್ಟಿಗೆ ಸಿನಿಮಾ ಆಕ್ಟ್ ಮಾಡ್ತೀವಿ, ಗ್ಯಾರಂಟಿ. ಆಯ್ತಣ್ಣ, ಫಿಕ್ಸ್. ಎಲ್ಲಿ ಬರ್ಬೇಕು ಹೇಳು? ಎಷ್ಟಾಗ್ತೀಯಾ? ಫಸ್ಟ್ ಆಫ್ ಆಲ್ ಆ ತಾಕತ್ ಇದೆಯಾ ಪ್ರೊಡ್ಯೂಸ್ ಮಾಡೋದಕ್ಕೆ? ಸಿನಿಮಾ ಅಂದ್ರೆ ಆಟ ಅನ್ಕೊಂಡ್ಬಿಟ್ಟಿದ್ದೀರಾ? ಸಿನಿಮಾ ಏನಣ್ಣ, ನೀನ್ ಸಿನಿಮಾ ದೊಡ್ಡ ವಿಚಾರ ಅಂತೆ. ಇದೆಯಾ 2 ಕೋಟಿ ಇದೆಯಾ ಬ್ಯಾಂಕ್ ಅಕೌಂಟ್ ಅಲ್ಲಿ? 2 ಯಾಕಿಂದು ಜಾಸ್ತಿನೇ ಹಾಕೋಣ ಬಾರಣ. ಆಯ್ತು, ಆಗ್ತೀಯಾ. ಯಾರೋ ಮಾತಾಡ್ತಾರಂತೆ, ನೋಡೋಣ. ಸಾಕು. ಹಲೋ 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 ದರ್ಶ್, ಹಾಯ್. ಓ ಮೈ ಗಾಡ್, ವಾಟ್ ವಾಸ್ ದಟ್? ಅದು ಇಲ್ಲೊಂದ್ ಪ್ರ್ಯಾಂಕ್ ಮಾಡಕ್ ಹೇಳಿದ್ರು ನಮ್ಮ KFI ಅವರು, ರಂಗನಾಥ್ ಅಂತ. ಅವ್ರಿಗೆ ಆಕ್ಚುಲಿ ಬೈಬೇಕು. ಎಲ್ಲರೂ ಬರ್ತಾ ಇದ್ರು ನನ್ ಬಾಯಿಗೆ. ಯಾರು ಬರ್ತಿದ್ರು? 1 ನಿಮಿಷ ಇರು. ಸ್ಟಾರ್ಟಿಂಗ್ ಅವ್ರ ಸಿಸ್ಟರ್ಸ್ ನ ನೆನ್ಸ್ಕೊತಿದ್ದೆ. ಸರ್ ಏನಿಲ್ಲ, ನಾಳೆನೆ ಬೆಳಗ್ಗೆ ಬಂದ್ಬಿಟ್ಟು ಏನೋ ಕೃಷಿ ಸಚಿವರು ನಿಮ್ ಮನೆ ಮುಂದೆ ಧರಣಿ ಕೂರ್ತಾ ಇದ್ರು, ನೀವೇನಾದ್ರು ಕರೆದಿದ್ರೆ. ಸಚಿನ್ ಸರ್ ಆಕ್ಚುಲಿ ಮಾತಾಡಿದ ಮುಂಚೆ ಒಂದು ಚಿಕ್ಕ ಟಾಸ್ಕ್ ಕೊಟ್ವಿ ಅವ್ರಿಗೆ. ಟಾಸ್ಕ್ ಅಲ್ಲಿ ಗೆದ್ರು ಆಕ್ಚುಲಿ. ಫ್ಯಾಮಿಲಿ ಮೆಂಬರ್ಸ್ ಪಕ್ಕಾ ಬರ್ತಾ ಇದ್ರು. ಬಟ್ ಇರ್ಲಿ, ಪ್ರತ್ಯಕ್ಷವಾಗಿ ಇಲ್ಲ ಅಂತ ಹೇಳಿದ್ರು ಪರೋಕ್ಷವಾಗಿ ನಿಮ್ಮ ಒಂದು ಆಶೀರ್ವಾದ ಮತ್ತೆ ಹಾರೈಕೆ ಎಲ್ಲದನ್ನು ಕೂಡ ಈ ಮೂವಿ ಮೇಲೆ ಇರ್ಬೇಕು ಅಂತ ಹೇಳಿ ನಿಮ್ಮನ್ನು ಕೂಡ ಈ ಒಂದು ಇಂಟರ್ವ್ಯೂ ನಲ್ಲಿ ಭಾಗಿಯಾಗಿಸ್ಕೊಂಡ್ವಿ. ಸೊ ಒಂದ್ಸರಿ ವಿಶ್ ಮಾಡ್ಬಿಡಿ ಸರ್. ಅಂಡ್ ಸಾರಿ ಇರುದಷ್ಟು ಸಾರಿ. 1 ಸೆಕೆಂಡ್, ಸಚಿನ್ ಅವ್ರು ಮಾತಾಡ್ತಾರೆ. ಸಾರಿ ಸುದರ್ಶನ್ ಅವರೇ, ಪ್ಲೀಸ್ ಡೋಂಟ್ ಮೈಂಡ್. ನಾನ್ ಯಾರೋ ಲೋಕಲ್ ಹುಡುಗ ವಾಯ್ಸ್ ಎಲ್ಲ ಚೇಂಜ್ ಮಾಡಿ ಮಾತಾಡಿದ್ರು ಇದಕ್ಕೆ ಅಂತ. ವೆರಿ ಗುಡ್. ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಯು ಆರ್ ನಾಟ್ ಜಸ್ಟ್ ಅ ಸಕ್ಸಸ್ಫುಲ್ ಪೊಲಿಟಿಷಿಯನ್, ಯು ವಿಲ್ ಬಿ ಅ ಸಕ್ಸಸ್ಫುಲ್ ಆಕ್ಟರ್ ಅಂತ. ಥ್ಯಾಂಕ್ ಯು. ಓಕೆ, ವಿಲ್ ಸ್ವೀಟ್. ಥ್ಯಾಂಕ್ ಯು. ಓಕೆ ದರ್ಶ್, ಬಾಯ್. ಥ್ಯಾಂಕ್ ಯು, ಬಾಯ್. ಸಾರಿ, ಅವ್ರಿಗೆ ಹೆಂಗೆ ಅಂದ್ರೆ ಬಾಯ್ ಬಂದಂಗ್ ಬೈತಾರೆ ಗೊತ್ತಾ ಅವ್ರಿಗೆ. ಬಟ್ ಎನಿವೇಸ್ ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ ಆಕ್ಚುಲಿ. ಸರ್ ಚಿಕ್ಕದಾಗಿ ಒಂದು ಫೋಟೋ ಮೆಮರಿ ನೋಡ್ಬಿಡೋಣ. ನಿಮ್ಮ ಒಂದು
ಸುದೀಪ್ ಸರ್ ಜೊತೆಗೆ ಇರುವಂತದ್ದು ಈ ಫೋಟೋ ಅಂಡ್ ಈ ಫೋಟೋ ಬಗ್ಗೆ ಒಂದು ಮೆಮರಿ. ಇದು ಹ್ಯಾಪಿ ಬರ್ತ್ಡೇ ತರಾನೇ ಇದೆ. ಹ್ಯಾಪಿ ಬರ್ತ್ಡೇ ಕೇಕ್ ಎಲ್ಲ ಇದೆ. ಇದು ಸುದೀಪ್ ಸರ್ ಮನೆಯಲ್ಲಿ ಐ ಥಿಂಕ್ ಒನ್ ಆಫ್ ದ ನಮ್ ಟೀಮ್ ಮೇಟ್ಸ್ ಯಾರ್ದೋ ಒಬ್ರು ಬರ್ತ್ಡೇ ಅಲ್ಲಿ ಸುದೀಪ್ ಸರ್ ಕೇಕ್ ಕಟ್ ಮಾಡಿಸಿ ಅವಾಗ ಫೀಡ್ ಮಾಡಿದ್ದು. ಅರೌಂಡ್ ದಟ್ ಬಟ್ ಐ ಥಿಂಕ್ 21 or 20 ಅರೌಂಡ್ ದಟ್ ಟೈಮ್ 2021 2022 ಆ ಟೈಮ್ ಅಲ್ಲಿ. ಓಕೆ, ಆಗ ತಾನೇ ಒಂದು ಡಿಸಾಸ್ಟರ್ ನ ನೋಡ್ಕೊಂಡು ನಾವು ಆಚೆ ಬರ್ತಾ ಇದ್ವಿ, ಅಂದ್ರೆ ಕೋವಿಡ್ ಅನ್ನೋ ಒಂದು ಡಿಸಾಸ್ಟರ್. ಸೊ ಅರೌಂಡ್ ದಟ್ ಟೈಮ್ ಅವಾಗ he had called us for ಎಲ್ಲ ಟೀಮ್ ಎಲ್ಲ ಜೊತೆಗೆ ಇರ್ತೀವಲ್ಲ, ಸೊ ಆ ಟೈಮಲ್ಲಿ ಯಾವುದೋ ಒಂದು ಬರ್ತ್ಡೇ ಪಾರ್ಟಿ. ಓಕೆ, ಅಂಡ್ ಸರ್ ಇದು ಐ ನೆವರ್ ಫರ್ಗೆಟ್ ದಿಸ್. ನನ್ಗೆ ಅಂಬರೀಷ್ ಅಂಕಲ್ ಜೊತೆ ಆಕ್ಟ್ ಮಾಡಕ್ ಸಿಕ್ಕಿದ ಆಪರ್ಚುನಿಟಿ ಲಾಸ್ಟ್ ಡೇ ಆಫ್ ಹ್ಯಾಪಿ ಬರ್ತ್ಡೇ ಫಿಲ್ಮ್ ಶೂಟಿಂಗ್. ಲಾಸ್ಟ್ ಶಾಟ್ ಅವರು ತುಂಬಾ ಖುಷಿಯಾಗಿ ಬಂದು ನನಗೆ ಸಪೋರ್ಟ್ ಮಾಡಕ್ ಮಾಡಿದ್ದು ಇದು ಅವ್ರು ಮಾಡ್ಬೇಕಾಗಿರ್ಲಿಲ್ಲ, ಬಟ್ ಆದ್ರೆ ನಾನು ಮಾಡ್ತೀನಿ ಅಂತ ಅವರು ಬಂದ್ಬಿಟ್ಟು, ಯಾಕಂದ್ರೆ ಅವ್ರಿಗೆ ಅವಾಗ ಹೆಲ್ತ್ ಇಶ್ಯೂಸ್ ಇತ್ತು ಸ್ವಲ್ಪ, ಆದ್ರೂ ಅದೆಲ್ಲ ಏನೋ ಲೆಕ್ಕಿಸ್ತಲೇ ಬಂದು ಅಲ್ಲಿ ಧೂಳು ಇವೆಲ್ಲ ಇತ್ತು ಆ ಸೀಕ್ವೆನ್ಸ್ ಅಲ್ಲಿ. ಹೌದು, ಬಟ್ ಅದೇನು ತೋರಿಸ್ಕೊಳ್ಳದೆ ತುಂಬಾ ನೀಟಾಗಿ ನಮಗೋಸ್ಕರ ಸಪೋರ್ಟ್ ಮಾಡಿದ್ರು. ಐ ವಿಲ್ ನೆವರ್ ಫರ್ಗೆಟ್ ದಟ್. ನಂಗೆ ಕಾಲ್ ಮಾಡ್ಲಾ? ಇದು ನಮ್ಮ ಆಡಿಯೋ ಲಾಂಚ್, ಯಶ್ ಅವ್ರದ್ದು ಹ್ಯಾಪಿ ಬರ್ತ್ಡೇ ಆಡಿಯೋ ಲಾಂಚ್. ಅವಾಗ ಇದ್ ನಡೀತಿತ್ತು ಅವ್ರದ್ದು, ಸಂದು ಸ್ಟ್ರೈಟ್ ಫಾರ್ವರ್ಡ್ ನಡೀತಿತ್ತು. ಆ ಶೂಟ್ ಮುಗಿಸಿ ಆಡಿಯೋ ಲಾಂಚ್ಗೋಸ್ಕರ ಮಂಡ್ಯಾಗ ಬಂದು ಅವತ್ತು ಆಡಿಯೋ ಲಾಂಚ್ ಮುಗಿಸ್ಕೊಂಡು ಹ್ಯಾಡ್ ಅ ಗುಡ್ ಟೈಮ್. ನೀವು ಕೇಳಿದ್ರಲ್ಲ ಒಂದು ಯೂನಿಟಿ ಹೆಂಗಿದೆ ಇಂಡಸ್ಟ್ರಿಲಿ ಅಂತ, ಐ ಥಿಂಕ್ ದಿಸ್ ಇಸ್ ದ ಎಕ್ಸಾಂಪಲ್ ಅಲ್ಲ, ಟ್ರೂ ಎಕ್ಸಾಂಪಲ್. ಇದು ದರ್ಶನ್ ಸರ್, ಅದು ಒಂದು ದರ್ಶನ್ ಸರ್ ಫಿಲಮ್ ಮುಹೂರ್ತಕ್ಕೆ ಬಂದಿದ್ದು ಅವತ್ತು ಅವ್ರ ಮಾಲೆ ಹಾಕ್ತಿರು. ಯೂಶಲಿ ಮಾಲೆ ಹಾಕಿ ಡೈರೆಕ್ಟ್ ಆಗಿ ಎಲ್ಲ ಮನೆ ಹೋಗ್ಬೇಕು ಅಂತಾರೆ, ಬಟ್ ಅವ್ರ ಮಾಲೆ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಫಿಲಮ್ ಸೆಟ್ಟಿಗೆ ಬಂದು ವಿಶ್ ಮಾಡಿ ಬ್ಲೆಸ್ ಮಾಡೋಗಿದ್ರು. ವೆರಿ ನೈಸ್ ಸರ್. ಶಿವಣ್ಣನ ಜೊತೆ ಕ್ರಿಕೆಟ್ ಆಡ್ಬೇಕಾರೆ ಇದು ಒನ್ ಆಫ್ ದೋಸ್ ಮೆಮರೀಸ್. KCC ಅವೆಲ್ಲ ಆಡ್ಬೇಕಾರೆ ಸುದೀಪ್ ಸರ್ ಪ್ಲಾನ್ ಮಾಡಿ ಟೈಮ್ ಅಲ್ಲಿ ಒಂದ್ಸತಿ ಕ್ರಿಕೆಟ್ ಆಡ್ಬೇಕಾರೆ ಅಣ್ಣ ಇಸ್ ಆಲ್ವೇಸ್ ಸಪೋರ್ಟಿವ್. ಯಾಕಂದ್ರೆ ಅವ್ರು ಅಷ್ಟು ದೊಡ್ಡವರಾದ್ರೂ ನಮ್ನೆಲ್ಲ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದು ಏನು ದೊಡ್ಡ ಮನೆ ದೊಡ್ಡ ಗುಣ ಅಷ್ಟೇ. ಅಷ್ಟೇ. ಥ್ಯಾಂಕ್ ಯು. ಐ ಥಿಂಕ್ ಯು ಗಾಟ್ ಹಿಮ್ ಎಮೋಷನಲ್. ಅಂದ್ರೆ ಒಂಥರ ಎಲ್ಲ ಇಂಡಸ್ಟ್ರಿ ಅವ್ರನ್ನ ಜೊತೆಗೆ ವಾಪಸ್ ಹೋಗಿ ಬಂದ್ರು. ಎಸ್, ಸೊ ಕಮಲ್ ಶ್ರೀದೇವಿ ಬಗ್ಗೆ ಮಾತಾಡಿದ್ವಿ ಅಂಡ್ ತುಂಬಾ ಫನ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಮಾತಾಡಿದ್ವಿ, ಹ್ಯಾಂಪರ್ ಕೊಟ್ವಿ, ನಿಮ್ಗೆ ಆಟ ಆಡ್ಸಿದ್ವಿ. ಬಟ್ ಓವರ್ ಆಲ್ ಈ ಎಲ್ಲಾ ಎಮೋಷನ್ಸ್ ಗಳನ್ನ ನಾವು ಮೂವಿನಲ್ಲೂ ಕೂಡ ನೋಡ್ಬೋದಾ? ಎಲ್ಲ ನೋಡ್ಬೋದು. ನಿಮ್ಗೆ ಇವೆಲ್ಲ ನೀವ್ ಎಷ್ಟು ರಿಸರ್ಚ್ ಮಾಡಿ ಈ ಇಂಟರ್ವ್ಯೂ ಮಾಡ್ಕೊಟ್ರು ಅಷ್ಟೇ ರಿಸರ್ಚ್ ಮಾಡಿ ಒಂದ್ ಸಿನಿಮಾ ಮಾಡಿದೀವಿ. ಓಕೆ, ನಿಮ್ಗೆ ಎಂಟರ್ಟೈನ್ ಮಾಡ್ತೀವಿ. ಓಕೆ, ಕಂಡಿಡಿಬೇಕು ಅಂತ ಹೇಳಿದ್ರೆ ನಾವು ಆಸ್ ಅ ಆಡಿಯನ್ಸ್ ಆಗಿ ಹೋಗ್ಬಿಟ್ಟು ಕಂಡಿಡಿಬೇಕು. ಅದು ಒಂಥರ ನಿಮ್ಗೂ ಒಂದು ಟಾಸ್ಕ್ ತರ ಅನ್ಸುತ್ತೆ. ಇವಾಗ ಹೆಂಗೆ ನಾವು ಅಷ್ಟೊಂದು ಎಂಜಾಯ್ ಮಾಡ್ಕೊಂಡು ಒಂದು ಟಾಸ್ಕ್ ನ ಪ್ಲೇ ಮಾಡಿದ್ವಿ, ಹಂಗೆ ನಿಮ್ಗೂ ಆಡಿಯನ್ಸ್ ಆಗಿ ಕಮಲ್ ಶ್ರೀದೇವಿ ನೋಡುವಾಗ ಓಕೆ ನೀವ್ ಕೇಳ್ದಂಗೆ ಆ ಪಾರಿವಾಳ ಏನ್ ಪ್ರತೀಕ, ಅದು ಏನ್ ಮೀನಿಂಗ್ ಅದಕ್ಕೆ, ಅಥವಾ ಅವ್ರು ಹಾಕೊಂಡಿರೋ ಸೀರೆ ಕಲರ್ಗೆ ಏನು, ಅದ್ರ ಹಿಂದೆ ಏನಾದ್ರೂ ವಿಷಯ ಇದೆಯಾ, ಇದ್ರದ್ದೆಲ್ಲದ್ರದ್ದು ನಿಮ್ಗೆ ಸುಮಾರು ಥಾಟ್ಸ್ ನಿಮ್ ಮೈಂಡ್ ಅಲ್ಲಿ ಬರತ್ತೆ. ಅದಕ್ಕೆ ಡೆಫಿನೆಟ್ಲಿ 19ನೇ ತಾರೀಕು ಕಮಲ್ ಶ್ರೀದೇವಿ ಥಿಯೇಟರ್ ಅಲ್ಲೇ ಹೋಗಿ ನೋಡ್ಬೇಕು. ಡೀಟೇಲಿಂಗ್ ನೋಡ್ಬೇಕಂದ್ರೆ ದೊಡ್ಡ ತೆರೆ ಮೇಲೆ ನೋಡ್ಬೇಕು, ಹಂಗಾಗಿ ಗೋ ಟು ದಿ ಥಿಯೇಟರ್. ಅಂಡ್ ಸುನಿಲ್ ಅವ್ರಿಗೆ ಒಂದು ಕೇಳಲೇಬೇಕು, ಯಾಕೆ ಒಂದೇ ಕಲರ್ ಸ್ಯಾರಿ ಹಾಕ್ಸಿದ್ರೆ ಇಲ್ಲ ಅಂದ್ರೆ ಅವಳು ಹಲವಾರು ಬಟ್ಟೆಗಳಲ್ಲಿ ಕಾಣಿಸ್ಕೊಳ್ತಾಳೆ, ಬಟ್ ಇದು ಒಂದು ಪರ್ಟಿಕ್ಯುಲರ್ ಸೀರೆಗೆ ಒಂದಿಷ್ಟು ಇಂಪಾರ್ಟೆಂಟ್ ಸೀನ್ಸ್ ಇತ್ತು, ಸೀಕ್ವೆನ್ಸಸ್ ಇತ್ತು, ಅದಕ್ಕೋಸ್ಕರ ಆ ಸೀರೆ. ಓಕೆ ಸರ್, ನಿಮ್ಮ ಕಾರ್ಯಕರ್ತರಿಗೆ ಮತ್ತೆ ನಿಮ್ಮ ಅಭಿಮಾನಿಗಳಿಗೆ ಹಾಗೇನೆ ಎಲ್ರಿಗೂ ಕೂಡ ಸಿನಿ ಪ್ರೇಕ್ಷಕರಿಗೆ ಏನಾದ್ರು ಹೇಳ್ತೀರಾ ಅನ್ನೋದಾರೆ ಕಮಲ್ ಶ್ರೀದೇವಿಯ ಬಗ್ಗೆ? ಏನಿಲ್ಲ, ಇದೊಂದು ಒಳ್ಳೆ ತಂಡ ಸೇರಿ ಒಂದ್ ಒಳ್ಳೆ ಸಿನಿಮಾ ಮಾಡಿದೀವಿ. ಸೆಪ್ಟೆಂಬರ್ 19 ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ನಮ್ನೆಲ್ಲ ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ವೆಲ್ ಅಂಡ್ ಗುಡ್, ಇಷ್ಟ ಆಗಿಲ್ಲ ಅಂದ್ರೆ ನಾವು ತಿದ್ಕೋತೀವಿ, ಇಷ್ಟ ಆದ್ರೆ ಇದೊಂದು 10 ಜನ ಕೇಳಿ ಕಳ್ಸಿ ಥಿಯೇಟರ್. ಎಸ್, ನಿಮ್ಮ 2 ಅಥವಾ 3 ಸ್ಟೇಟ್ ಫ್ಯಾನ್ಸ್ಗೆ ಹೇಳ್ತೀರಾ ಅನ್ನೋದಾದ್ರೆ? 2-3 ಸ್ಟೇಟ್ ಪಕ್ಕದ ಮನೆಗೆ ಹೋಗಿ ಬಂದಿರಲ್ಲ, ನಾನು ಇವಾಗ ಮತ್ತೆ ಹೇಳಿದ್ರಿ ಏನ್ ಹೇಳಿದ್ದನ್ನೇ ಮತ್ತೆ ಹೇಳ್ತೀಯಾ ಅಂತಾರೆ. ಇಲ್ಲ, ಬಟ್ ಡೆಫಿನೆಟ್ಲಿ OTT ಅಲ್ಲಿ ನಮ್ಮ ಸಿನಿಮಾ ಬರುತ್ತೆ ಅನ್ನೋ ತನಕ ಕಾಯಕ್ ಹೋಗ್ಬೇಡಿ. ಕನ್ನಡ ಚಿತ್ರಗಳನ್ನ ನೀವು ಕನ್ನಡ ಪ್ರೇಕ್ಷಕರಾಗಿ ಥಿಯೇಟರ್ಗೆ ಹೋಗಿ ನಿಮ್ ಕುಟುಂಬದ ಜೊತೆ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಅದರಲ್ಲೂ 19ನೇ ತಾರೀಕು ತುಂಬಾ ಒಂದು ಒಳ್ಳೆ ಎಫರ್ಟ್, ಆನೆಸ್ಟ್ ಎಫರ್ಟ್ ಹಾಕಿ ಮಾಡಿರುವಂತ ಒಂದು ಚಿತ್ರ, ಒಂದು ಸದಭಿರುಚಿ ಇರುವಂತ ಒಂದು ಚಿತ್ರ ಕಮಲ್ ಶ್ರೀದೇವಿ. ಇದನ್ನ ದಯವಿಟ್ಟು ನೀವು ಥಿಯೇಟರ್ ನಲ್ಲೇ ಹೋಗಿ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಸ್, ಸೊ ಫೈನಲಿ ಬಿಗ್ ಬಾಸ್ ಗೆ ಆಪರ್ಚುನಿಟಿ ಬಂದ್ರೆ, ಆಫರ್ ಬಂದ್ರೆ ಹೋಗ್ತೀರಾ? ಇವ್ರು ಕೇಳ್ತಿದ್ರೆ ನಿಮಗೆ ಐ ಥಿಂಕ್ ಸುಮಾರು ಸಲ ಕೇಳಿದ್ರು, ಬಟ್ ನನ್ ಪ್ರಾಬಬ್ಲಿ ಇಟ್ಸ್ ನಾಟ್ ಟು ಮೈ ಲೈಕಿಂಗ್. ಓಕೆ ಸರ್, ನೀವು ಸುದೀಪ್ ಸರ್ ಅವರ ಒಂದು ಕ್ಲೋಸ್ ಸರ್ಕಲ್ ಅಲ್ಲಿ ಇರೋದ್ರಿಂದ ಕ್ರಿಕೆಟ್ ಆಡ್ತೀವಿ. ಆಫರ್ ಬಂದಿತ್ತ? ಓಕೆ, ಅದು ತುಂಬಾ ಪೇಷನ್ಸ್ ಲೆವೆಲ್ ಬೇರೆ ಬೇಕು ಬಿಗ್ ಬಾಸ್ಗೆ. ಹೌದು. ಓಕೆ, ಬಟ್ ಸೆಪ್ಟೆಂಬರ್ 19ನೇ ತಾರೀಕು ಕಮಲ್ ಶ್ರೀದೇವಿನ ನೋಡೋದಕ್ಕೆ ಮರಿಬೇಡ್ರಿ. ಅಂಡ್ ಈ ಒಂದು ಚಿತ್ರನ ಥಿಯೇಟರ್ ಅಲ್ಲೇನೆ ನೋಡಿ. ಸೆಂಟರ್ ಸೀಟ್, ಕಾರ್ನರ್ ಸೀಟ್ ಎಲ್ಲದನ್ನು ಕೂಡ ಫಿಲ್ ಆಗಿರ್ಬೇಕು. ಚಿತ್ರತಂಡ
ಬರ್ತಾ ಇದ್ದಾರೆ ನಿಮ್ಮ ಜೊತೆಗೂ ಕೂಡ ಚಿತ್ರ ನೋಡೋದಕ್ಕೆ. ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ Thank you. ಸಿನಿಮಾಗೆ, ಅಂಡ್ ಒಳ್ಳೇದಾಗ್ಲಿ, ಸಕ್ಸಸ್ ಮೀಟ್ ಅಲ್ಲಿ ಮೀಟ್ ಆಗೋಣ. Yes. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ Thank you KFI so ಜೊತೆ much. ಮಾತಾಡಿ. Thank you. ಥ್ಯಾಂಕ್ಸ್ ನಮಸ್ಕಾರ. ಥ್ಯಾಂಕ್ ಯು